ಮುಂದಿನ ವಿಚಾರದಲ್ಲಿ ಪ್ರವೇಶವಾಗುವುದು. ಗ್ರಂಥಕರ್ತರಾದ ಪಂಡಿತ್ ಪೀತಾಂಬರಜಿಯವರಿಂದ ವಿರಚಿತವಾದ ಈ ವಿಚಾರ ಚಂದ್ರೋದಯ ಗ್ರಂಥದಲ್ಲಿ ಗ್ರಂಥಕರ್ತರಾದ ಪಂಡಿತ್ ಪೀತಾಂಬರಜಿಯವರಿಂದ ವಿರಚಿತವಾದ ಈ ವಿಚಾರ ಚಂದ್ರೋದಯ ಗ್ರಂಥದಲ್ಲಿ ಪಂಚೀಕರಣವನ್ನು ಪಂಡಿತ್ ಪೀತಾಂಬರಜಿಯವರು ಉಪದೇಶ ಮಾಡುತ್ತಿದ್ದಾರೆ. ಪಂಚೀಕರಣ ಪಂಚಮಹಾಭೂತಗಳಲ್ಲಿ ಒಂದೊಂದನ್ನು ಎರಡು ಭಾಗವಾಗಿ ಅರ್ಧ ಭಾಗವನ್ನು ಇಟ್ಟುಕೊಂಡು ಇನ್ನು ಅರ್ಧ ಭಾಗದಲ್ಲಿ ಸಮನಾಗಿ 4 ಭಾಗಗಳನ್ನು ಮಾಡಿ 4 ಭೂತಗಳಿಗೆ ಹಂಚುವುದೇ ಪಂಚೀಕರಣ. ಪಂಚೀಕರಣ ಯಾಕೆ ನಾವು ಗುರುಮುಖದಿಂದ ಕೇಳ್ಬೇಕಪ್ಪ ಅಂದ್ರೆ ನಿರಸನ ಮಾಡೋದಕ್ಕೆ. ಯಾಕ್ರಿ? ದೇಹಾತ್ಮ ಬುದ್ಧಿ ಜಂಪಾಪಂ ನತದ್ಗೋವದ ಕೋಟಿಭಿ. ದೇಹಾತ್ಮ ಬುದ್ಧಿ ಜಂಪಾಪಂ ನತದ್ಗೋವದ ಕೋಟಿಭಿ. ಆತ್ಮಾಹಂ ಬುದ್ಧಿ ಜಂ ಪುಣ್ಯಂ ನ ಭೂತಂ ನ ಭವಿಷ್ಯತೆ ಅಂತೇಳಿ ಶಂಕರಾಚಾರ್ಯರು ಹೇಳ್ಯಾರ. ಯಾಕೆ ಪಂಚೀಕರಣ ಕೇಳ್ಬೇಕಂದ್ರೆ ಈ ದೇವಭಾವ ದೇಹಾತ್ಮ ಬುದ್ಧಿ ಹೋಗ್ಬೇಕು, ಆತ್ಮ ಬುದ್ಧಿ ಬರಬೇಕು. ಏನಾಗ್ಬೇಕ್ರಿ? ದೇಹವೇ ನಾನು ಅಂತ ತಿಳ್ಕೊಂಡಿವಿ. ಸ್ಥೂಲ ದೇಹ, ಸೂಕ್ಷ್ಮ ದೇಹ, ಕಾರಣ ದೇಹ. ಅದು ನಾನೂ ಅಲ್ಲ, ಅದು ನಂದೂ ಅಲ್ಲಪ್ಪ. ಅದು ಅಜ್ಞಾನ ಕಾಲದಾಗ ನಾವೇನು ತಿಳ್ಕೊಂಡಿವ್ರಿ? ಸ್ಥೂಲ ದೇಹವೇ ನಾನು ಅಂತ ತಿಳ್ಕೊಂಡಿದ್ದೀವಿ. ಈಗ ಪಂಚೀಕರಣದ ಮೂಲಕವಾಗಿ ಈ ಸ್ಥೂಲ ದೇಹವು ನಾನು ಅಲ್ಲ, ಸೂಕ್ಷ್ಮ ದೇಹವೂ ಅಲ್ಲ, ಇನ್ನು ಸೂಕ್ಷ್ಮ ದೇಹವು ಅದು 25 ತತ್ವಗಳಿಂದ, ಸ್ಥೂಲ ದೇಹವು 25 ತತ್ವಗಳಿಂದ ಯುಕ್ತವಾಗಿರುವುದರಿಂದ ಅದು ನಾನೂ ಅಲ್ಲ, ನಂದೂ ಅಲ್ಲ ಅಂದರು. ಇನ್ನು ಸ್ಥೂಲ ದೇಹದ ಧರ್ಮಗಳಾದ ನಾಮ, ಜಾತಿ, ವರ್ಣ, ಆಶ್ರಮ, ಸಂಬಂಧ, ಪರಿಮಾಣ, ಜನ್ಮ, ಮರಣ, ಇವು ಸ್ಥೂಲ ದೇಹದ ಧರ್ಮಗಳು. ಇವು ಕೂಡ ನಾನೂ ಅಲ್ಲ, ನನೂ ಅಲ್ಲ ಅಂದರು. ಇನ್ನು ಸ್ಥೂಲ ದೇಹದ ಒಳಗೆ ಸೂಕ್ಷ್ಮ ದೇಹ. ಇನ್ನು ಆ ಸೂಕ್ಷ್ಮ ದೇಹ ಕೂಡ ಅದು ನಾನೂ ಅಲ್ಲ, ಅದು ನಂದೂ ಅಲ್ಲ. ಸೂಕ್ಷ್ಮ ದೇಹ ಅಂದ್ರೆ ಏನ್ರಿ? ಅಪಂಚೀಕೃತ ಸೂಕ್ಷ್ಮ ದೇಹ. ಯಾವುದ್ರಿ? ಸೂಕ್ಷ್ಮ ದೇಹ ಅಂದ್ರೆ ಏನು? ಅಪಂಚೀಕೃತ ಪಂಚಮಹಾಭೂತಗಳ 17 ತತ್ವಗಳಿಂದ ಯುಕ್ತವಾದದ್ದೇ ಸೂಕ್ಷ್ಮ ದೇಹ ಅಥವಾ ಶರೀರ. ಇನ್ನು ಒಂದೊಂದು ಭೂತಗಳ ಸತ್ವಗುಣದಿಂದ ಪಂಚ ಜ್ಞಾನೇಂದ್ರಿಯಗಳು, ಒಂದೊಂದು ಭೂತಗಳ ಪಂಚ ಕರ್ಮೇಂದ್ರಿಯಗಳು, 5 ಭೂತಗಳ ಮಿಶ್ರಣದಿಂದ ಪಂಚಪ್ರಾಣ, 5 ಭೂತಗಳ ರಜೋಗುಣದಿಂದ ಪಂಚ ಪ್ರಾಣಗಳು, 5 ಭೂತಗಳ ಸತ್ವಗುಣದಿಂದ ಪಂಚ ಮನಸ್ಸು, ಬುದ್ಧಿ. ಅರ್ಥಾತ್ರಿ? 5 ಭೂತಗಳ ರಜೋಗುಣದಿಂದ ಪಂಚ ಪ್ರಾಣಗಳು, 5 ಭೂತಗಳು ಸೇರಿ ಪಂಚ ಪ್ರಾಣಗಳು. ಇನ್ನ 5 ಭೂತಗಳ ಸತ್ವಗುಣದಿಂದ ಅಂತಃಕರಣ ಚತುಷ್ಟಯ. ಅರ್ಥತಿಲ್ರಿ? ಏನ್ ಹೇಳ್ರಿ? 5 ಭೂತಗಳ ರಜೋಗುಣದಿಂದ ಪಂಚ ಕರ್ಮೇಂದ್ರಿಯಗಳು, ಪಂಚ ಪ್ರಾಣಗಳು. 5 ಭೂತಗಳ ರಜೋಗುಣದಿಂದ ಪಂಚ ಪ್ರಾಣಗಳು ಮತ್ತ 5 ಭೂತಗಳ ಸತ್ವಗುಣದಿಂದ ಅಂತಃಕರಣ ಚತುಷ್ಟಯ. ಗೊತ್ತಾತಿಲ್ರಿ? ಹೇಳ್ರಿ, ನಾಚ್ಕೋಬೇಡಿ, ಹೇಳ್ರಿ. 5 ಭೂತಗಳ ರಜೋಗುಣದಿಂದ ಪಂಚ ಪ್ರಾಣಗಳು, 5 ಭೂತಗಳ ರಜೋಗುಣದಿಂದ ಪಂಚ ಪ್ರಾಣಗಳು, 5 ಭೂತಗಳ ಸತ್ವಗುಣದಿಂದ ಅಂತಃಕರಣ ಚತುಷ್ಟಯ. ಆದ್ರೂ ಒಂದೊಂದು ಭೂತಗಳ ಸತ್ವಗುಣದಿಂದ ಪಂಚ ಜ್ಞಾನೇಂದ್ರಿಯಗಳು, ಒಂದೊಂದು ಭೂತಗಳ ರಜೋಗುಣದಿಂದ ಪಂಚ ಕರ್ಮೇಂದ್ರಿಯಗಳ ಉತ್ಪತ್ತಿ ಅಂತ ಹೇಳ್ಕೊಂಡು ಬಂದರು. ಇವತ್ತಿನ ವಿಷಯ ಎಲ್ಲಿ ಬಂತಪ್ಪ ಅಂದ್ರೆ, ಎಲ್ಲಿ ಬಂತ್ರಿ ಇವತ್ತು? 74ನೇ ಪ್ರಶ್ನೆ, ಪೇಜ್ ನಂಬರ್ 47. 47ರಾಗ ಅವ್ರು ಏನು ಹೇಳ್ಯಾರಿ? ಹೀಗೆ ಹೇಳಿದ್ದರಿಂದ ಏನು ನಿಶ್ಚಯವಾಯಿತು ಅಂದ್ರೆ ಲಿಂಗ ದೇಹ
ಮತ್ತು ಅದರ ಧರ್ಮವಾದ ಪುಣ್ಯ ಪಾಪ. ಈ ಪುಣ್ಯ ಪಾಪಗಳು ಇರ್ತಾವೆಲ್ಲೇ? ಎಲ್ಲಿರ್ತಾವೆ ಎಲ್ಲ ಇವು? ನಾವು ಮಾಡಿದಂಥ ಪುಣ್ಯ ಮತ್ತು ಪಾಪಗಳು ಎಲ್ಲಿರ್ತಾವಂದ್ರೆ ಅಂತಕ್ಕಂಥ. ನಾವು ಗಳಿಸಿದ ಸಂಪದಲ್ಲಿ ಇರ್ತದೆ. ನಾವು ಗಳಿಸಿರುವಂಥ ಈ ದುಡ್ಡು ಎಲ್ಲಿರ್ತೈತಿ? ಕಪಾಟ್ನಾಗ ಇರ್ತೈತಿ ಅಥವಾ ಬ್ಯಾಂಕ್ನಾಗ ಇರ್ತೈತಿ. ಬ್ಯಾಂಕ್ನಾಗ ಇರ್ತೈತಿ ಒಂದು, ಇಲ್ಲ ಕಪಾಟ್ನಾಗ ಇರ್ತೈತಿ. ಹಂಗೆ ನಾವು ಮಾಡಿದಂಥ ಇಲ್ಲಿ ಪುಣ್ಯ ಪಾಪಗಳು ಎಲ್ಲ ಅಂತಕ್ಕಂಥ. ಲಿಂಗ ದೇಹ ಮತ್ತು ಅದರ ಧರ್ಮವಾದ ಪುಣ್ಯ ಪಾಪದ ಕರ್ತ ಮತ್ತು ಅದರ ಫಲವಾದ ಸುಖ ದುಃಖದ ಭೋಕ್ತೃ. ಇದು ಒಂದೇದ್ರಿ. ಯಾವ್ದ್ರಿ? ಲಿಂಗ ದೇಹದ ಧರ್ಮ ಏನಪ್ಪಾ ಅಂತಂದ್ರೆ ಪುಣ್ಯ ಪಾಪಗಳ ಕರ್ತ, ಅದರ ಫಲವಾದ ಸುಖ ದುಃಖದ ಭೋಕ್ತ. ಒಂದೇದ್ದ. ಎರಡನೇದು ಯಾವ್ದ್ರಿ? ಇಹಲೋಕ ಪರಲೋಕ ಗಮನ ಆಗಮನ. ಗಮನಾಗಮನ ಮಾಡೋದು ಯಾವುದು? ಲಿಂಗ ದೇಹ. ಲಿಂಗ ದೇಹ. ಲಿಂಗ ದೇಹ ಅಂದ್ರೆ ಏನ್ರಿ? ಚಿಹ್ನೆ. ಲಿಂಗ ಅಂದ್ರೆ ಏನ್ರಿ? ಚಿಹ್ನೆ. ಲಿಂಗ ಅಂದ್ರೆ ಏನ್ರಿ? ಚಿಹ್ನೆ. ಅಂದ್ರೆ ಈಗ ನಮಗ ಬೆಂಕಿ ಜ್ಞಾನ ಮಾಡಿಕೊಳ್ಳಲಿಕ್ಕೆ ಅಲ್ಲಿ ಲಿಂಗ ಯಾವ್ದೈತ್ರಿ? ಹೊಗೆ. ಏನಾಗೈತಿ? ಪರ್ವತದಲ್ಲಿ ಬೆಂಕಿ ಐತ್ರಿ. ನಮಗರ ಬೆಂಕಿಯ ಪ್ರತ್ಯಕ್ಷ ಜ್ಞಾನ ಇಲ್ಲ. ಮತ್ತೆ ಏನ್ ನೋಡಿ ನೀವು ಬೆಂಕಿ ಐತೆ ಅಂತ ಸಿದ್ಧ ಮಾಡ್ತೀರಿ? ಹೊಗೆ ನೋಡಿ. ಯಾವ್ದ್ರಿ? ಅಂದ್ರೆ ಯಾವುದರ ಜ್ಞಾನದಿಂದ ಸಾಧ್ಯದ ಜ್ಞಾನವಾಗುತ್ತದೆಯೋ ಅದಕ್ಕೆ ಅನ್ಬೇಕ್ರಿ ಲಿಂಗ. ಯಾವುದರ ಜ್ಞಾನದಿಂದ ಸಾಧ್ಯದ ಜ್ಞಾನವಾಗುವುದು ಅದು ಲಿಂಗ. ಅದು ಯಾವುದರ ಜ್ಞಾನದಿಂದ ಅಂದ್ರೆ ಹೊಗೆಯ ಜ್ಞಾನದಿಂದ. ಯಾವುದರ ಜ್ಞಾನದಿಂದ ಸಾಧ್ಯದ ಜ್ಞಾನವಾಗುತ್ತದೆ ಲಿಂಗ. ಅಂದ್ರೆ ಯಾವುದರ ಜ್ಞಾನ ಅಂದ್ರೆ ಹೊಗೆಯ ಜ್ಞಾನದಿಂದ ಏನಾಕೈತ್ರಿ? ಬೆಂಕಿ ಜ್ಞಾನ ಆಕೈತಿ. ಅದಕ್ಕೆ ಹೊಗೆಗನ್ನು ಲಿಂಗ ಅಥವಾ ಚಿಹ್ನೆ. ಅದರಂತೆ ಇಲ್ಲಿ ಆತ್ಮನನ್ನು ತಿಳಿದುಕೊಳ್ಳಲಿಕ್ಕೆ ಚಿಹ್ನೆ ಯಾವ್ದ್ರಿಲ್ಲ? ಲಿಂಗ ದೇಹ. ಅಲ್ಲಿ ಬೆಂಕಿ ತಿಳಿದುಕೊಳ್ಳಲಿಕ್ಕೆ ಹೊಗೆ ಸಾಧನವಿದ್ದಂತೆ, ಬೆಂಕಿ ತಿಳಿದುಕೊಳ್ಳಲಿಕ್ಕೆ ಹೊಗೆ ಸಾಧನವಿದ್ದಂತೆ ಇಲ್ಲಿ ಆತ್ಮನನ್ನು ತಿಳಿದುಕೊಳ್ಳಲಿಕ್ಕೆ ಲಿಂಗ ದೇಹ ಸಾಧನವಾಗಿದೆ. ಲಿಂಗ ದೇಹದಿಂದಲೇ ಆತ್ಮನನ್ನು ತಿಳಿದುಕೊಳ್ಳಬೇಕು. ಆದ್ದರಿಂದ ಲಿಂಗ ದೇಹ. ಲಿಂಗ ಅಂದ್ರೆ ಏನ್ರಿ? ಚಿಹ್ನೆ. ಅಲ್ಲ, ಲಿಂಗ ದೇಹದಿಂದ ಆತ್ಮಜ್ಞಾನ ಅಂತ ಯಾವ ಆಧಾರ ಮ್ಯಾಗ ಹೇಳ್ತೀರಿ ನೀವು? ಅಲ್ಲ, ಲಿಂಗ ದೇಹ ಅಂತ ಏನ್ರಿ? ಮನಸ್ಸು. ಅಂತಃಕರಣ ಅಂದ್ರೆ ಒಂದು ಲಿಂಗ. ಈಗ ಅಂತಃಕರಣ ಸಾಧನ ಅಲ್ಲ ನಮ್ಗ. ಸಾಧನ ಯಾವುದ್ರಿ? ಅಂತಃಕರಣ. ಸಾಧ್ಯ ಯಾವುದು? ನಮ್ಮ ಆತ್ಮ ಸ್ವರೂಪ. ಅಲ್ಲಿ ಬೆಂಕಿ ಏನೈತಿ? ಸಾಧ್ಯ ಐತಿ. ಹೊಗೆ ಸಾಧನ. ಮತ್ತು ಹೊಗೆ ಮೂಲಕವಾಗಿ ನಾವು ಬೆಂಕಿ ಸಿದ್ಧ ಮಾಡ್ಬೇಕು. ಅದರಂತೆ ಇಲ್ಲೂ ಕೂಡ ಹೆಂಗೈತ್ರಿ? ಅಂತಃಕರಣ ಅನ್ನೋದು ಸಾಧನ. ಏನೈತಿ ಅದು? ಸಾಧನ ಐತಿ. ಆ ಸಾಧನದ ಮುಖಾಂತರವಾಗಿ ನಾವು ಆತ್ಮನನ್ನು ತಿಳಿದುಕೊಳ್ಳಬೇಕು. ಬೆಂಕಿ ತಿಳಿದುಕೊಳ್ಳಲಿಕ್ಕೆ ಹೊಗೆ ಸಾಧನ ಇದ್ದಂತೆ ಆತ್ಮನನ್ನು ತಿಳಿದುಕೊಳ್ಳಲಿಕ್ಕೆ ಲಿಂಗ ದೇಹವು ಸಾಧನವಾಗಿದೆ. ಲಿಂಗ ದೇಹದಿಂದಲೇ ಆತ್ಮನನ್ನು ತಿಳ್ಕೊಳಕ ಬರ್ತದೆ. ಯಾಕಂದ್ರೆ ಲಿಂಗ ದೇಹ ಅಂದ್ರೆ ಏನ್ರಿ? ಅಂತಃಕರಣ. ಈ ಅಂತಃಕರಣ ಸ್ಥೂಲ ದೇಹದಾಗ ಇಲ್ಲಿದು ಎಲ್ಲಿತ್ರಿ? ಸೂಕ್ಷ್ಮ ದೇಹದಾಗ ಐತಿ. ಎಲ್ಲಿತ್ರಿ? ಸೂಕ್ಷ್ಮ ದೇಹದಾಗ. ಅರ್ಥ ಆಗ್ತಿದ್ರಿ? ಯಾವುದರ ಜ್ಞಾನದಿಂದ ಸಾಧ್ಯದ ಜ್ಞಾನವಾಗುವುದೋ ಅದಕ್ಕೆ ಲಿಂಗ ಅನ್ಬೇಕು. ಲಿಂಗ ಅಂದ್ರೆ ಏನ್ರಿ? ಸ್ತ್ರೀಲಿಂಗ, ಪುಲ್ಲಿಂಗ, ಇಷ್ಟಲಿಂಗ, ಆಮೇಲೆ ಯಾವ್ದಾವ್ರಿ ಪ್ರಾಣಲಿ ಅವು ಲಿಂಗ ಅಲ್ಲ. ಲಿಂಗ ಅಂದ್ರೆ ಏನ್ಲಿ? ಚಿಹ್ನೆ, ಸಾಧನ. ಬೆಂಕಿ ತಿಳ್ಕೊಳ್ಳಲಿಕ್ಕೆ ಹೊಗೆ ಸಾಧನವಿದ್ದಂತೆ ಆತ್ಮನನ್ನು ತಿಳಿದುಕೊಳ್ಳಲಿಕ್ಕೆ ಲಿಂಗ ದೇಹ ಸಾಧನವಾಗಿದೆ. ಲಿಂಗ ದೇಹದಿಂದಲೇ ಆತ್ಮನನ್ನು ತಿಳ್ಕೊಳಕ್ ಬರ್ತೈತೆ ಹೊರತು ಬೇರೆ ಯಾವುದರಿಂದಲೂ ತಿಳ್ಕೊಳಕ ಬರೋದಿಲ್ಲ. ಇನ್ನು ಎರಡನೇದು ಯಾವ್ದ್ರಿ? ಇಹಲೋಕ ಪರಲೋಕ ಗಮನ ಆಗಮನ. ಹೋಗೋದು ಬರೋದು ಯಾವುದು ಪರಿಚ್ಛಿನ್ನ ವಸ್ತು ಇರ್ತೈತಿ ಅದರಲ್ಲಿ ಗಮನ ಆಗಮನ. ಈಗ ಇದರಾಗ ನೀರದವ್ರಿ. ಇಲ್ಲಿ ಮ್ಯಾಲೆ ಇಲ್ಲ, ಕೆಳಗದಾವ. ಇಲ್ಲಿಗೆ ಕೆಳಗೋತ ಮ್ಯಾಲಿಲ್ಲ. ಈಗ ಕೆಳಗೈತಿ, ಮ್ಯಾಲಿಲ್ಲ. ಪರಿಚ್ಛಿನ್ನ ವಸ್ತುವಿನಲ್ಲೇ ಗಮನ ಆಗಮನ. ಆತ್ಮ ಹೆಂಗದನ್ರಿ? ಪರಿಪೂರ್ಣದ.
ಆಕಾಶದಂತೆ ವ್ಯಾಪಕ ಅಂದಮೇಲೆ ಆತ್ಮ್ಯಾಗದನ್ರಿ ಆಕಾಶದಂತೆ ವ್ಯಾಪಕ ಇರುವುದರಿಂದ ಗಮನ ಆಗಮನಗಳು ಆತ್ಮನಲ್ಲಿ ಸಂಭವಿಸುವುದಿಲ್ಲ. ಮತ್ತೆ ಎಲ್ಲಿ ಯಾಕೈತ್ರಿ? ಲಿಂಗ ದೇಹದಲ್ಲಿ ಗಮನ ಆಗಮನ. ಯಾಕ್ರಿ? ಇದು ಪ್ರಾರಬ್ಧ ಕರ್ಮ ಮುಗಿತಪ್ಪ ಅಂತಂದ್ರೆ ಸ್ವರೂಪ ಹೋಗ್ತೈತಿ. ಈಗಿದು ಇಲ್ಲೇ ಐತಿ, ಅಲ್ಲಿಲ್ಲ. ಎಲ್ಲೇ? ಸ್ವರ್ಗದಾಗಿಲ್ಲ. ಸ್ವರ್ಗದಾಗಿದ್ದಾಗ ಇಲ್ಲಿಲ್ಲ. ಇದು ಇಲ್ಲಿದ್ರೆ ಅಲ್ಲಿಲ್ಲ, ಅಲ್ಲಿದ್ರೆ ಇಲ್ಲಿಲ್ಲ. ಯಾವ್ದ್ರಿ? ಲಿಂಗ ದೇಹ. ಆತ್ಮ ಇಲ್ಲೂ ಅದಾನ, ಅಲ್ಲೂ ಅದಾನ, ಎಲ್ಲ ಕಡೆ. ಜಗದಗಲ ಮುಗಿಲಾಗಲ್ಲ. ಇನ್ನು ಮೂರನೇದು ಯಾವ್ದ್ರಿ? 3 ಗುಣಗಳು: ಸತ್ವಗುಣ, ರಜೋಗುಣ, ತಮೋಗುಣಗಳು. ಅವು ಗುಣಗಳು ಕೂಡ ಅಂತಃಕರಣದಲ್ಲಿ ಅದಾವ. ಯಾವ್ರಿ? ಸತ್ವ, ರಜ, ತಮ. ಇವು 3 ಗುಣಗಳು ಅಂತಃಕರಣದಾಗ ಅದಾವ, ಆತ್ಮನಲ್ಲಿ ಇಲ್ಲ. ಯಾಕಂದ್ರೆ ಆತ್ಮ್ಯಾಗದನ್ರಿ ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ. ಸಾಕ್ಷಿ ಚೇತ ಕೇವಲ ನಿರ್ಗುಣ. ಆತ್ಮ ಹೆಂಗದಾನಂದ್ರೆ ನಿರ್ಗುಣ ಸ್ವರೂಪನಾಗಿದ್ದಾನೆ. ಆತ್ಮನಲ್ಲಿ ಗುಣಗಳೇ ಇಲ್ಲ. ಮತ್ತೆ ಎಲ್ಲಿದಪ್ಪ ಇವೆಲ್ಲ ಗುಣಗಳಿಲ್ಲ ಅಂದ್ರೆ? ಮಾಯೆಯಲ್ಲಿ ಅಥವಾ ಅಜ್ಞಾನದಲ್ಲಿ ಅಥವಾ ಅಂತಃಕರಣದಾಗ ಇಲ್ಲದಾವು, ಅಲ್ಲಿಲ್ಲ. ಎಲ್ಲಿರಿ? ಆತ್ಮನಲ್ಲಿ ಗುಣಗಳು ಇಲ್ಲ. ಮತ್ತು ಪ್ರಮಾಣ ಏನಪ್ಪಾ ಅಂದ್ರೆ ಸಾಕ್ಷಿ ಚೇತ ಕೇವಲ ನಿರ್ಗುಣ. ಪ್ರಮಾಣ ಕೊಟ್ಟಿವ ಮೇಲೆ ಮುಗಿತ್ರಿ. ಅಲ್ಲಿಗೆ ಏನಾಗಬೇಕು? ಸುಮ್ಮನಾಗಬೇಕು. ಯಾಕೆ? ವೇದಕ್ಕೆ ವಿರುದ್ಧ ಹೋಗ್ಬಾರ್ದು. ವೇದಕ್ಕೆ ವಿರುದ್ಧ ಹೋದ್ರಿಪ್ಪ ಅಂದ್ರೆ ಶಂಕರಾಚಾರ್ಯರು ಹೇಳಿದಂತ ಮಾತಿಗೆ ವಿರುದ್ಧ ಹೋಗ್ತದೆ. ಶಂಕರಾಚಾರ್ಯ ಮತ್ತೆ ನಾವು ಅವ್ರೇನು ಹೇಳ್ಯಾರ್ರಿ? ಶಂಕರಾಚಾರ್ಯರು ನೋಡಪ್ಪ, ಗುಣಗಳಿಲ್ಲದಾವ ಅಂದ್ರೆ ಅಂತಃಕರಣದಾಗ ಅದಾವು, ಆತ್ಮನಲ್ಲಿ ಗುಣಗಳಿಲ್ಲ ಅಂತ ಅವರು ಹೇಳ್ಯಾರ. ಮತ್ತು ಅವ್ರಲ್ದ ಸಿದ್ಧಾರೂಢ ಹೇಳ್ಯಾರ. ಮತ್ತು ನಾವು ಅವ್ರ ಮಾತು ಕೇಳ್ಬೇಕಲ್ಲ. ಅವ್ರ ಮಾತು ಕೇಳಿದ್ರೆ ಅವರ ಮಕ್ಕಳಾಗ್ತೇವೆ. ಅವ್ರ ಮಾತು ಕೇಳಿಲ್ಲ ಅಂದ್ರೆ ಮತ್ತೆ ಈ ಲೋಕ ಬರಬೇಕು. ಹುಟ್ಟು ಸಾವು ತಪ್ಪೋದಿಲ್ಲ. ಹುಟ್ಟು ಸಾವು ತಪ್ಪಬೇಕಾದ್ರೆ ಗುರುಗಳು ಏನು ಹೇಳ್ಯಾರ? ಸತ್ಯ ಪರಮ ಸತ್ಯ. ಗುರುಗಳು ಎಂದು ಸುಳ್ಳು ಅಂತ ಹೇಳಕ್ ಹೋಗಿಲ್ರಿ. ಅವ್ರು ಇದ್ದದ್ದನ್ನು ಹೇಳ್ತಾರ ಅವರು. ಯಾಕ್ರಿ? ಆದ್ದರಿಂದ ಈ 3 ಗುಣಗಳು, ಸತ್ವಗುಣ, ರಜೋಗುಣ, ತಮೋಗುಣಗಳು, ಇವು ಮೂರು ಗುಣಗಳು ಅಂತಃಕರಣಗಳು. ಸತ್ವಗುಣ ಅಂದ್ರೆ ಏನ್ರಿ? ವಿವೇಕ, ವೈರಾಗ್ಯ, ಶಮ, ದಮ, ಉಪರತಿ, ತಿತಿಕ್ಷಾ, ಶ್ರದ್ಧಾ, ಸಮಾಧಾನ. ಇವೇನ್ರಿ? ಸಮಾಧಿ, ಷಟ್, ಸಂಪತ್ತಿ ಮತ್ತು ಮುಮುಕ್ಷತ್ವ. ಇವೆಲ್ಲ ಎಲ್ಲದಾವ ಅಂತಂದ್ರೆ ಸತ್ವಗುಣದಾಗ ಅದಾವ. ಯಾವ್ರಿ? ಯಾವುದು? ವಿವೇಕ, ವೈರಾಗ್ಯ, ಸಮಾಧಿ, ಷಟ್, ಸಂಪತ್ತಿ, ಮುಮುಕ್ಷತ್ವ. ಇವೆಲ್ಲ ಎಲ್ಲದಾವ ಅಂದ್ರೆ ಸತ್ವಗುಣದಾಗ ಅದಾವ. ಮತ್ತು ದಾನ, ಧರ್ಮ, ಪರೋಪಕಾರ, ಪೂಜೆ, ಪುನಸ್ಕಾರ, ಮಹಾತ್ಮರ ಸೇವೆ, ದರ್ಶನ, ಇವೆಲ್ಲ ಏನಂದ್ರೆ ಸತ್ವಗುಣಗಳು. ಶಾಸ್ತ್ರ ಬಂದು ಕೇಳೋದು ಕೂಡ ಸತ್ವಗುಣ ಯಾರಲ್ಲಿ ಐತಿ ಅವ್ರು ಬಂದು ಶಾಸ್ತ್ರ ಕೇಳ್ತಾರೆ. ಈ ರಜೋಗುಣ, ತಮೋಗುಣ ಇದ್ದವರು ಇನ್ನೂ ಆಸೆಯಾಗಿರ್ತಾರೆ. ರಜೋಗುಣ ಇದ್ದವರು ಕೆಲ್ಸಕ್ಕೆ ಹೋಗಿರ್ತಾರೆ. ಯಾರ್ರಿ? ರಜೋಗುಣ ಇದ್ದವ್ರು ಕೆಲ್ಸಕ್ಕೆ ಹೋಗಿರ್ತಾರೆ. ತಮೋಗುಣ ಅವ್ರು ಇನ್ನೂ ಆಸೆಯಾಗಿರ್ತಾರೆ. ಸತ್ವಗುಣ ಮಾತ್ರ ಮಠಕ್ಕಾಗಲಿ ಶಾಸ್ತ್ರಕ್ಕಾಗಲಿ. ಇನ್ನು ಸತ್ವಗುಣ ಅಂತ. ಇನ್ನು ರಾಜಸ ವೃತ್ತಿಗಳು ಯಾವ್ರಿ? ರಾಗ, ದ್ವೇಷ, ಕಾಮ, ಕ್ರೋಧಾದಿಗಳು. ಇವೇನ್ರಿವ? ರಾಜಸ ವೃತ್ತಿಗಳು. ಇನ್ನು ನಿದ್ರಾ, ಆಲಸ್ಯ, ಪ್ರಮಾದಾದಿ. ನಿದ್ರಾ ಅಂದ್ರೆ ಏನ್ರಿ? ನಿದ್ರಾವು ಕೂಡ ಅದು ತಮೋಗುಣದ ಕಾರ್ಯ. ಇನ್ನು ಆಲಸ್ಯ ಅಂದ್ರೆ ಏನ್ರಿ? ಇವು ನಿದ್ರಾ ಅಂದ್ರೆ ಏನ್ರಿ? ಎಲ್ಲಿ ಕುಂದಿರ್ತಾವ ಅಲ್ಲಿ ನಿದ್ದೆ. ಯಾಕಂದ್ರೆ ತಮೋಗುಣ ಅಧಿಕ ಇರುವುದರಿಂದ ನಿದ್ರಾ. ಇನ್ನು ಆಲಸ್ಯ ಅಂದ್ರೆ ಏನ್ರಿ? ಇವತ್ತು ಮಾಡೋ ಕೆಲಸ ನಾಳೆ ಮಾಡೋ. ಈಗೇನು ಅರ್ಜೆಂಟ್ ಐತಿ ಈಗ ಮಠಕ್ಕೆ ಬಾ ಅಂದ್ರೆ ಈಗೇನು ಅಡ್ಲಿ ಅಂತಾರ. ಈಗೇನು ಬೇಡ, ಇನ್ನೂ ಟೈಮ್ ಐತಿ, ಅವಾಗ ಮಠಕ್ಕೆ ಹೋಗೋನು. ಇನ್ನು ಪ್ರಮಾದ ಅಂದ್ರೆ ಏನ್ರಿ? ಅವಶ್ಯ ಮಾಡಲೇಬೇಕಾದ ಕೆಲಸವನ್ನು ಮರೆತು ಮಾಡಲಾರ್ದನ್ನು ಮಾಡುವುದೇ ಪ್ರಮಾದ. ಅವಶ್ಯ ಮಾಡಲೇಬೇಕಾದ ಕೆಲಸ ಯಾವುದ್ರಿ? ಭವ ಹರಣ. ಯಾವುದ್ರಿ? ಭಗವಾನ ಮಕ್ಕಳು ಐತಿ. ತಳುವುದೇ ಮಾಡ್ಕೋದು ಯಾವುದು? ಅಗದಿ ತಾಬುಡ್ ತುಬುಡ್ ಮಾಡುವಂತ ಕೆಲಸ ಯಾವುದ್ರಪ್ಪ? ಇಲ್ಲೇ ತಾಯಿ ಗರ್ಭದಿಂದ ಬಂದ ಮೇಲೆ ಅಗದಿ ಅವಸರ ತಾಬುಡ್ ತುಬುಡ್ ಮಾಡೋ ಕೆಲಸ ಯಾವ್ದಪ್ಪ ಅಂದ್ರೆ ನಾನಾರಂದು
ತಿಳಿದುಕೊಳ್ಳುವುದು. ಯಾಕಂದ್ರೆ ಆನಾರಂದು ವಿಚಾರಿಸು ವಿಷಮ ಸಂಸಾರವಿದನ್ನು ಕನಸಂದರಿ ಮಾರ ಮರ್ದನ ಶಂಭುಲಿಂಗನನ್ನು ಒಲಿಸಿ ಗಂಭೀರ ಸುಖದೊಂದಿರು ಅರೂಪವ. ಅಗದಿ ತಾಬುಡು ತುಬುಡು ಮಾಡೋ ಕೆಲಸ ಯಾವ್ದ್ರಪ್ಪ ಅಂದ್ರೆ ಇಲ್ಲೇ ಭಾವ ಹರಣ. ನಾವು ಯಾರಿಗಾರ ಬೇರೆದವ್ರು ಕೇಳಿದೀವಿ ಅಂತಂದ್ರೆ ಯಾವುದ್ರಿ ಅಂತ ಕೇಳಿದ್ರೆ ಅವ್ರೆಲ್ಲ ಬೇರೆ ಬೇರೆ ಹೇಳ್ತಾರ. ಏನ್ರಿ ಅಗದಿ ಅವಸರದಿಂದ ಮಾಡೋ ಕೆಲಸ ಯಾವ್ದ್ರಪ್ಪ ಅಂತಂದ್ರೆ ಸಂಪತ್ತು ಗಳಿಸ್ಬೇಕು, ಒಂದು ಚಲೋ ನೌಕರಿ ಹಿಡಿಬೇಕು, ಭಾಳಷ್ಟು ಸಾಲಿ ಕಲಿಬೇಕು, ಇದನ್ನ ಹೇಳ್ತಾರ. ಅದು ಯಾವುದು ಅಲ್ಲ. ಯಾಕಂದ್ರೆ ತಾಯಿ ಗರ್ಭದಲ್ಲಿ ನಾವು ಮಾತು ಕೊಟ್ಟು ಬಂದೀವಿ. ಏನು ಕೊಟ್ಟು ಬಂದೀವ್ರಿ? ತಾಯಿಯ ಗರ್ಭದೊಳು ನಾನಿರ್ದ ವೇಳೆಯಳು ಅಲ್ಲಿ ಏಯದ ಅತಿ ಬಾಧೆಗೆ ಮೊನಂನೊಂದು ಪೇಸುತಿಯ ಪೇಯವನ್ನು ಬಿಟ್ಟು ಏತಕ್ಕಿಂತ ಹೊರಮುಟ್ಟಿರುವೆ. ಆಯುಷ್ಯ ಮೀಯುವುದು ಒಳಗಾಗಿ ಕಾಯಜ ವಿರೋಧಿ ಗುರು ಶಂಭುಲಿಂಗನನ್ನು ಒಲಿಸಿ ಮಾಯೆಯನ್ನು ಮೀರಿ ಭವವನ್ನು ಗೆಲುವಿನೆಂಬ ಅಧಿಕಾರವೆನ್ನದು. ಅದಕ್ಕಿನ್ನು ಮರೆತನು ಧರ್ಮ ಅಂತ ಹೇಳ್ಯಾರ. ಈ ಪರಮಾತ್ಮ ನನಗೆ ಈ ತಾಯಿ ಗರ್ಭದಿಂದ ಹೊರಗೆ ಹಾಕಿದ ಮ್ಯಾಗ ನೀ ಏನು ಮಾಡ್ತೀಪ್ಪ ಅಂತ ಪರಮಾತ್ಮ ಕೇಳ್ಯಾನಲ್ಲಿ. ನಾನು ಯಾರು ಅಂತ ತಿಳ್ಕೊಂತೀನಿ ಅಂತೇಳಿ ಅವ ಅಲ್ಲಿ ಮಾತು ಕೊಟ್ಟು ಬಂದಾನ. ಇಲ್ಲಿ ಏನಾಗೈತ್ರಿ? ಏನಾಗೈತಿ? ಈಗ ಮರ್ತು ಬಿಟ್ಟಿವಿ. ಮರ್ತರು ಕೂಡ ಏನ್ ಮಾಡ್ಯಾನ್ರಿ ಪರಮಾತ್ಮ? ಏನ್ ಮಾಡ್ಯಾನ್ರಿ? ಬರ್ಗೋ ಸಾಕ್ಷಾತ್ ನರಾಕೃತಿ. ಇವ ಮರ್ತಾನಂತ ತಿಳ್ಕೊಂಡ ಪರಮಾತ್ಮನೇ ಗುರು ರೂಪದಿಂದ ಅವತರಿಸಿ ಬಂದ. ಅವ ಬಂದು ಹೇಳಕ್ ಕುಂತರು ಕೂಡ ನಾವು ಅದು ನಮಗೆ ಇದನ್ನ ಆಗೋಲ್ದ. ಅದೇ ಸತ್ಯ ಅಂತ ತಿಳ್ಕೊಂಡಿವಿ. ಯಾಕ್ರಿ? ಆದ್ದರಿಂದ ಅಗದಿ ತಾಬುಡು ತುಬುಡು ಮಾಡೋ ಕೆಲಸ ಯಾವ್ದಪ್ಪ ಅಂತಂದ್ರೆ ಭವ ಮರಣ. ಅದಕ್ಕೆ ಅವಶ್ಯ ಮಾಡಲೇಬೇಕಾದ ಕೆಲಸವನ್ನು ಮರೆತು ಮಾಡಲಾರ್ದನ್ನು ಮಾಡುವುದೇ ಪ್ರಮಾದ. ಅದೇನಾಗೈತೆ ನಮಗೆ ವಿಸ್ಮೃತಿ ಆಗೈತಿ, ಸ್ಮೃತಿ ಆಗೋದೈತ್ರಿ ಈಗ. ಯಾಕ್ರಿ? ತಾನಲ್ಲದ ತನ್ನದಲ್ಲದರಲ್ಲಿ ತಾನೆಂಬ ತನ್ನದೆಂಬ ಬುದ್ಧಿ ಮಾಡಿವಿ ನಾವು. ಈ ಶರೀರ ನಾನೂ ಅಲ್ಲ, ಇದು ನಂದೂ ಅಲ್ಲ. ಇದರಲ್ಲಿ ಏನು ಮಾಡೀವ್ರಿ? ನಾನು ನಂದು ಅಂತ ಬುದ್ಧಿ ಮಾಡೀವಿ. ಗುರುಗಳು ಏನು ಮಾಡ್ತಾರ್ರಿ? ಇದು ನಾನೂ ಅಲ್ಲ, ಇದು ನೀನೂ ಅಲ್ಲ, ಇದು ನಿಂದೂ ಅಲ್ಲ. ಇದು ನೀನು ಯಾಕಲ್ಲ ಅಂದ್ರೆ ಇದನ್ನು ನೀನು ಎದುರಿಟ್ಟು ಅರಿಯುತ್ತಿ ತಿಳಿಯುತ್ತಿ. ಆದ್ದರಿಂದ ನೀ ಅಲ್ಲ, ನಾನಲ್ಲ. ನಂದು ಯಾಕಲ್ಲ ಅಂದ್ರೆ ಇದು ಪಂಚಮಹಾಭೂತಗಳ ಕಾರ್ಯ ಇರುವುದರಿಂದ ಇದು ನಾನೂ ಅಲ್ಲ, ಇದು ನಂದೂ ಅಲ್ಲ. ಪ್ರಮಾದ ಆತ್ರಿ. ಇನ್ನು ನಾಲ್ಕನೇದು ಯಾವುದ್ರಿ? ಶುದ್ಧ ತೃಷ. ಪ್ರಾಣದ ಧರ್ಮ ಯಾವ್ರಿ? ಹಸಿವು ತೃಷೆಗಳು ಪ್ರಾಣಕ್ಕಾಗ್ತಾವ, ಆತ್ಮನಿಗೆ ಆಗುದಿಲ್ಲ. ಇದು ಮಾಡ್ಕೊಡ್ರಿ. ಹಸಿವು ತೃಷೆಗಳು ಪ್ರಾಣ ಧರ್ಮದವು, ಆತ್ಮನ ಧರ್ಮ ಅಲ್ಲ. ಇನ್ನು ಅಂಧತ್ವ, ಮಂದತ್ವ, ಪಟುತ್ವ ಇವು ಇಂದ್ರಿಯಗಳ ಧರ್ಮ. ಅಂದ್ರೆ ಏನ್ರಿ? ಪೂರ ಜೀರೋ, ಪೂರ ಡೌನ್ ಇದೆ. ಡೌನ್ ಇದೆ. ಬ್ಯಾಟ್ರಿ ಡೌನ್ ಆಗ್ತದೆ. ಎಲ್ಲ ಪೂರ ಕತ್ಲೈತೆ ಸ್ಕ್ರೀನ್. ಇದೇನನ್ಬೇಕು ಇದಕ್ಕೆ? ಅಂಧತ್ವ. ಸ್ಕ್ರೀನ್ ಪೂರ ಕತ್ಲಿತ್ತಪ್ಪ ಅಂದ್ರೆ ಅದಕ್ಕೆ ಅಂಧತ್ವ ಅನ್ನು. ಸ್ಕ್ರೀನ್ ಅದು ಅರ್ಧಂಬರ್ಧ ಕಾಣ್ತಿತ್ತಪ್ಪ ಅಂದ್ರೆ ಮಂದತ್ವ. ಇನ್ನು ಚೊಕ್ಕ ಅದು ಬ್ರೈಟ್ನೆಸ್ ಇತ್ತಪ್ಪ ಅಂದ್ರೆ ಪಟುತ್ವ. ಅಂಧತ್ವ, ಮಂದತ್ವ, ಪಟುತ್ವಗಳು ಇಂದ್ರಿಯಗಳ ಧರ್ಮ, ಅವು ಆತ್ಮನ ಧರ್ಮ ಅಲ್ಲ. ಈಗ ಏನ್ ಮಾಡಿದ್ರಿ? ಮುಂದೆ ಎಲ್ಲಿ ಬಂದಿದ್ದುಗಳದ ಪ್ರಶ್ನೆ ಸಿಕ್ಕೈತ್ರಿ. ಪ್ರಶ್ನೆ 75 48ನೇ ಪೇಜ್. ಪುಣ್ಯ ಪಾಪದ ಕರ್ತ ಮತ್ತು ಇವುಗಳಿಗೆ ಫಲವಾದ ಸುಖ ದುಃಖದ ಭೋಕ್ತ ಹೇಗೆ ನಾನಾಗುವುದಿಲ್ಲ? ಅರ್ಥಾತ್ರಿ? ಪುಣ್ಯ ಪಾಪಗಳ ಕರ್ತ, ಇವುಗಳಿಗೆ ಫಲವಾದ ಸುಖ ದುಃಖಗಳ ಭೋಕ್ತ ನಾನು ಹೆಂಗಾಗೋದಿಲ್ಲ? ಮತ್ತು ಕರ್ತೃತ್ವ ಭೋಕ್ತೃತ್ವಗಳು ನನ್ನ ಧರ್ಮವಲ್ಲವೆಂದು ಹೇಗೆ ತಿಳಿಯಬೇಕು? ಅವು ಕರ್ತ ಭೋಕ್ತ ನಾನೂ ಅಲ್ಲ, ನಂದು ಅಲ್ಲ ಅಂತ ನೀವು ಹೇಳಿದ್ರಿ. ನಾನಲ್ಲ ನಂದಲ್ಲ ಅಂತ ಯಾವ ರೀತಿ ತಿಳಿಬೇಕ್ರಿಪ್ಪ ಅಂದ್ರೆ ಉತ್ತರ ಸಿಕ್ಕೈತ್ರಿ. ಯಾವ ವಸ್ತು ವಿಕಾರಿ ಆಗುತ್ತಲಿದೆಯೋ ಅದು ಕ್ರಿಯೆ ಉಳ್ಳದ್ದಾಗಿರುತ್ತದೆ, ಅದು ಕರ್ತ ಎಂದು ಹೇಳಲ್ಪಡುತ್ತದೆ. ಯಾವ ವಸ್ತು ವಿಕಾರಿ ಆಗುತ್ತದೆಯೋ ಅದು ಕ್ರಿಯಾ ಉಳ್ಳದಿರುತ್ತದೆ. ಯಾವುದು ಕ್ರಿಯೆ ಉಳ್ಳದೈತಿ ಅದು ಕರ್ತ ಐತಿ. ಆದ್ಮೇಲೆ ಇಲ್ಲಿ ಕರ್ತ ಯಾವ್ದ್ರಿಲ್ಲೇ? ಅಂತಃಕರಣ. ಹೆಂಗೈತೆ ಅಂದ್ರೆ ಅದು ವಿಕಾರ ಅಂತೈತ್ರಿ. ಕ್ಷಣಕ್ಕೂ ಕಾಮಾಕಾರ ವೃತ್ತಿ, ಕ್ರೋಧಾಕಾರ, ಮೋಹಾಕಾರ,
ಲೋಭಾಕಾರ ಹೊಂದುವುದರಿಂದ ಅಂತಃಕರಣ ಹೆಂಗೈತ್ರಿ ವಿಕಾರಿ. ಮತ್ತು ಆತ್ಮ ಹೆಂಗದಾನ್ರಿ ಅವಿಕಾರಿ. ಅಂತಃಕರಣ ವಿಕಾರಿ ಐತಿ, ಅಂತಃಕರಣ ವಿಕಾರಿ ಐತಿ, ಆತ್ಮ ಅವಿಕಾರಿ. ಆತ್ಮನಿಗೂ ವಿಕಾರ ಹೇಳಿರಲ್ಲ ಅಂದ್ರೆ ಶ್ರುತಿಗೆ ವಿರೋಧ ಬರ್ತೈತ್ರಿ. ಆತ್ಮನಿಗೆ ನೀವು ವಿಕಾರಿ ಹೇಳ್ತೇನಂದ್ರೆ ಶ್ರುತಿಗೆ ವಿರೋಧ ಬರುವುದರಿಂದ ಆತ್ಮ ಹೆಂಗದಾನ ಅವಿಕಾರಿ. ಮತ್ತು ಆತ್ಮ ಅವಿಕಾರಿ ಅದ ಮೇಲೆ ಕ್ರಿಯೆ ಉಳ್ಳವಲ್ಲ, ಮತ್ತು ಕ್ರಿಯೆ ಉಳ್ಳವಲ್ಲ ಅಂದಮೇಲೆ ಕರ್ತಾನೂ ಅಲ್ಲ. ಯಾವ್ದು ವಿಕಾರಿ ಐತಿ ಅಲ್ಲಿ ಕ್ರಿಯೆ ಆಕೈತಿ, ಯಾವ್ದು ಕ್ರಿಯೆ ಉಳಿದೈತಿ ಅದು ಕರ್ತ ಐತಿ. ಹಾಗಾದ್ರೆ ಇಲ್ಲಿ ಅಂತಃಕರಣವೇ ವಿಕಾರವಂತೈತಿ, ಅಂತಃಕರಣವೇ ಕ್ರಿಯಾವಂತೈತಿ, ಅಂತಃಕರಣವೇ ಕರ್ತ. ಆತ್ಮ ಕರ್ತ ಅಲ್ಲ. ಕರ್ತ ಅಂದ್ರೆ ಮಾಡವ. ಏನ್ ಮಾಡವ? ಪುಣ್ಯ ಪಾಪಗಳನ್ನು ಮಾಡುವವನು. ಪುಣ್ಯ ಪಾಪಗಳನ್ನು ಮಾಡೋರು ಯಾರು ಅಂದ್ರೆ ಇಲ್ಲೇ ಮನಸ್ಸ ಮಾಡ್ತೈತಿ, ಮನಸ್ಸ ಉಣ್ತೈತಿ. ಕರ್ತ ಅಂದ್ರೆ ಪುಣ್ಯ ಪಾಪಗಳನ್ನು ಮಾಡೋದು ಮನಸ್ಸ. ಅದ್ರ ಫಲ ಯಾವ್ದ್ರಿ? ಸುಖ ದುಃಖ. ಪುಣ್ಯ ಇತ್ತಪ್ಪ ಅಂದ್ರೆ ಸುಖ, ಪಾಪ ಮಾಡಿದ್ದ ಅಂದ್ರೆ ದುಃಖ. ಆದ್ದರಿಂದ ಪುಣ್ಯ ಪಾಪ ರೂಪವಾದ ಕ್ರಿಯೆಗಳಿಗೆ ನಾನು ಕರ್ತ ಅಲ್ಲ. ಯಾಕಂದ್ರೆ ನಾನು ಅಕರ್ತನಾಗಿರುವುದರಿಂದ. ಯಾವುದು ಕರ್ತ ಅಲ್ಲವೋ ಅದು ಭೋಕ್ತೃನೂ ಅಲ್ಲ. ಅವ ಮಾಡೇ ಇಲ್ಲ ಅಂದಮೇಲೆ ಅನುಭವಿಸಕ್ಕೆ ಬರೋದಿಲ್ಲ. ಯಾರು ದುಡ್ದಾರ ಅವ್ರಿಗೆ ಪಗಾರ ಕೊಡ್ಬೇಕ್ರಿ. ಅದಲ್ರಿ, ಯಾರು ದುಡ್ದಾರ ಅವ್ರಿಗೆ ಪಗಾರ ಕೊಡ್ಬೇಕು. ಈ ಆತ್ಮ ಹೆಂಗದನ್ರಿ ಅವ ಅಕರ್ತ ಅದಂದ್ಮೇಲೆ ಅವಾಗ ಭೋಕ್ತೂ ಅಲ್ಲ. ಅಂದಮೇಲೆ ಕರ್ತ ಯಾರಿಲ್ಲೇ? ಅಂತಃಕರಣವೇ ಕರ್ತ, ಅಂತಃಕರಣವೇ ಭೋಕ್ತೃ. ಆದ್ದರಿಂದ ಇವು ಅಂತಃಕರಣ ಧರ್ಮ ಅದಾವು. ಯಾವ್ದ್ರಿ? ಕರ್ತ ಭೋಕ್ತ ಎರಡು ಅಂತಃಕರಣ ಧರ್ಮ ಅದಾವು, ಆತ್ಮನ ಧರ್ಮ ಅಲ್ಲಪ್ಪ. ಒಂದ್ ವೇಳೆ ಆತ್ಮನ ಧರ್ಮವೇ ಅಂತ ನಾವು ಏನಾದ್ರು ಹಠ ಹಿಡಿದ್ವಿ ಅಂದ್ರೆ ಸುಷುಪ್ತಾವಸ್ಥೆಯಲ್ಲಿ ಕರ್ತ ಭೋಕ್ತ ಏನಾದ್ರು ಅಲ್ಲಿ ಐತೇನೋ ವಿಚಾರ ಮಾಡೋದು ನಾವಲ್ಲಿ. ಎಲ್ಲ ಬಿಟ್ಬಿಡ್ರಿ, ಶಾಸ್ತ್ರ ಬೇಡ ನಮಗ. ಈ ಆತ್ಮ ಪುಣ್ಯ ಪಾಪಗಳನ್ನು ಮಾಡ್ತಾನ, ಆತ್ಮ ಪುಣ್ಯ ಪಾಪಗಳ ಸುಖ ದುಃಖಗಳ ಫಲ ಉಂಟಾನಂದ್ರ ನಾವಂದ್ರೆ ಸುಷುಪ್ತಾವಸ್ಥೆಯಲ್ಲೂ ಕೂಡ ಅವ ಪುಣ್ಯ ಪಾಪಗಳು ಅಲ್ಲೇ ಮಾಡ್ಬೇಕು. ಅಲ್ಲೇ ಮಾಡ್ತಾನೆ ಏನು ಅಂದ್ರೆ ಮಾಡೋದಿಲ್ಲ. ಎಲ್ಲಿ ಮಾಡ್ತಾನಂದ್ರೆ ಜಾಗೃತಾವಸ್ಥೆಯಲ್ಲಿ, ಸ್ವಪ್ನಾವಸ್ಥೆಯಲ್ಲಿ ಅಷ್ಟೇ ಪುಣ್ಯ ಪಾಪಗಳು ಘಟಿಸ್ತಾವು. ಸುಷುಪ್ತಿಯಲ್ಲಿ ಪುಣ್ಯ ಪಾಪಗಳಿಲ್ಲ. ಅಂದಮೇಲೆ ಅಂತಃಕರಣ ಏನಿದ್ದು ಜಾಗೃತಾವಸ್ಥೆಯಲ್ಲಿ ಐತಿ, ಸ್ವಪ್ನಾವಸ್ಥೆಯಲ್ಲಿ ಐತಿ. ಸುಷುಪ್ತಾವಸ್ಥೆಯಲ್ಲಿ ಅಂತಃಕರಣ ಇಲ್ಲ. ಆದ್ದರಿಂದ ಆತ್ಮ ಹೆಂಗದನ್ರಿ ಅಕರ್ತ ಅಭೋಕ್ತ. ಹಾಗಾದ್ರೆ ಕರ್ತಾ ಭೋಕ್ತ ಯಾವ್ದ್ರಿಲ್ಲೇ? ಅಂತಃಕರಣ. ನಾನು ಇವುಗಳನ್ನು ತಿಳಿಯುವಂತ ದ್ರಷ್ಟ ಏನ್ರಿ? ಈ ಕರ್ತ ಭೋಕ್ತ ತಿಳಿಯುವಂತ ನಾನು ದೃಷ್ಟ ಇದ್ದೇನೆ. ಘಟದೃಷ್ಟನಂತೆ ಇವುಗಳಿಂದ ನಾನು ಬೇರೆ ಇದ್ದೇನೆ. ಈ ಕರ್ತ ಭೋಕ್ತ ಅಂತಃಕರಣ ಧರ್ಮ ಐತಿ. ಆ ಅಂತಃಕರಣ ನಾನು ತಿಳಿಯುತ್ತೇನೆ. ಆದ್ದರಿಂದ ಕರ್ತಾನೂ ಅಲ್ಲ, ಭೋಕ್ತಾನೂ ಅಲ್ಲ. ಮತ್ತೆ ಈ ಅಂತಃಕರಣ ಪುಣ್ಯ ಪಾಪ ಕರ್ತ ಭೋಕ್ತ ಮಾಡೋರು ಯಾರ್ರಿ ಅಂದ್ರೆ ಅಂತಃಕರಣ. ಅಂತಃಕರಣ ಮಾಡ್ತೈತಿ, ಅಂತಃಕರಣವೇ ಉಣ್ಣುತ್ತದೆ. ಆತ್ಮ ಹೆಂಗದನ್ರಿ ಅಕರ್ತ ಅಭೋಕ್ತ. ಒಂದ ಮಾತು ತಿಳ್ಕೊಂಡ್ಬಿಡ್ರಿ, ಆತ್ಮ ಹೆಂಗದನಪ್ಪ ಅಂದ್ರೆ ಏನು ಮಾಡೋವಲ್ಲ. ನೈವ ಕಿಂಚಿತ್ ಕರೋಮಿ. ಗೀತಾ ಏನ್ ಮಾಡಿತ್ರಿ? ನೈವ ಕಿಂಚಿತ್ ಕರೋಮಿ ಅಂತ. ನಾವು ಏನನ್ನು ಮಾಡೋವನೇ ಅಲ್ಲ. ಯಾಕಂದ್ರೆ ಅವನಲ್ಲಿ ಮನಸ್ಸ ಇಲ್ಲ. ಯಾಕ್ರಿ? ಇದು ಹೇಳ್ತೈತಿ ನೋಡ್ರಿ, ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಮಾತು ಮನಗಳಿಂದ, ಮಾತಿಗೂ ಇಲ್ಲ ಮನಸ್ಸಿಗೂ ಇಲ್ಲ, ಅತ್ತತ್ತ ಇರುತ್ತಿದೆ. ಇದೆಲ್ಲ ಎಲ್ಲಿದ್ರೆ ಎಲ್ಲ ಪುಣ್ಯ ಪಾಪ ಇರೋದು ಎಲ್ಲ ಎಲ್ಲಿದ ಮನಸ್ಸಿನಲ್ಲಿ. ನಮ್ಮ ಸಂಸಾರ ಎಲ್ಲಿತ್ರಪ್ಪ? ಎಲ್ಲ ಮನಸ್ಸಿನಾಗ ಐತಿ. ಯಾವ್ದ್ರಿ? ನಮ್ಮ ಸಂಸಾರ ಎಲ್ಲಿತ್ರಿ? ಎಲ್ಲ ಮನಸ್ಸಿನಾಗ. ನಾನು ಇವುಗಳನ್ನು ತಿಳಿಯುವಂತ ದ್ರಷ್ಟನು, ಘಟ್ಟದ್ರಷ್ಟನಂತೆ ಇವುಗಳಿಂದ ಬೇರೆ ಇದ್ದೇನೆಂದು ತಿಳಿಯಬೇಕು. 76ನೇ ಪ್ರಶ್ನೆ. ಈಗ ಒಂದೇದು ಮುಗಿತ್ರಿ. ಒಟ್ಟ ಅವ್ರು 4 ಹೇಳ್ಯಾರ್ರಿ ಅವ್ರು. ಅಂತಃಕರಣ ಧರ್ಮ 4 ಯಾವ್ದ್ರಿ? ಒಂದು ಕರ್ತಾ ಭೋಕ್ತ, ಎರಡನೇದು ಯಾವುದು? ಗಮನ ಆಗಮನ, ಎರಡನೇದು ಯಾವುದು? ಗಮನ ಆಗಮನ. ಮೂರನೇದು ಯಾವುದು? 3 ವೃತ್ತಿಗಳು, ಸಾತ್ವಿಕ ರಾಜಸ ತಾಮಸ 3 ವೃತ್ತಿಗಳು. ಆಮೇಲೆ 4ನೇದು ಯಾವುದು? ಹಸಿವು ತೃಷೆಗಳು, ಅಂಧತ್ವ ಮಂದತ್ವ ಪಟುತ್ವ. ಈಗ ಏನ್ ಮಾಡಿದ್ರು ಅವರು? ಒಂದ್ ಹೇಳಿದ್ರಿ ಅವ್ರ. ಒಂದ್ ಯಾವುದು? ಕರ್ತ ಭೋಗ್ತಾ ಇದ್ರು. ಕರ್ತ ಭೋಗ್ತಾ ಏನೈತಿ? ಅದು ಅಂತಃಕರಣ ಧರ್ಮ ಐತಿ, ಆತ್ಮನ ಧರ್ಮ ಅಲ್ಲ. ನಾವೇನ್ ತಿಳ್ಕೊಂಡಿದ್ವಿ ಅಜ್ಞಾನ ಕಾಲದಾಗ?
ಅಜ್ಞಾನ ಕಾಲದಾಗ ನಾವೇನ್ ತಿಳ್ಕೊಂಡಿದ್ದೀರಿ? ಆತ್ಮನೇ ಕರ್ತ, ಆತ್ಮನೇ ಭೋಕ್ತ ಅಂತ ತಿಳ್ಕೊಂಡಿದ್ದೀವಿ ನಾವು. ಎಲ್ಲೇ? ಅಜ್ಞಾನ ಕಾಲದಾಗ. ಅಂದ್ರೆ ನಾನೇ ಪುಣ್ಯ ಪಾಪಗಳನ್ನು ಮಾಡುತ್ತೇನೆ, ನಾನೇ ಅವುಗಳ ಫಲವಾದ ಸುಖ ದುಃಖಗಳನ್ನು ಉಣ್ಣುತ್ತೇನೆ ಅಂತೇಳಿ ಅಜ್ಞಾನ ಕಾಲದಾಗ ನಮ್ಗೆ ಭ್ರಾಂತಿ ಆಗಿತ್ತ. ಹೌದ್ರಿ? ಈಗ ನೋಡ್ರಿ, ಇದನ್ನ ಮನೆ ಕಟ್ಟಿದ್ ಯಾರ್ರಿ ಅಂತ ಕೇಳಿದ್ರ ನಾನೇ ಕಟ್ಟಿನಂತ. ನೀವು ಯಾಕ್ರಿ ಈ ಮನೆ ಕಟ್ಟಿದ್ ಯಾರು ಅಂತ ಕೇಳಿದ್ರೆ ನಾನೇ ಕಟ್ಟಿನಂತ. ಅಂದ್ರೆ ಏನ್ ಮಾಡಿ ನೀವು ಅಂತಃಕರಣದ ಧರ್ಮಗಳನ್ನು ಆತ್ಮನ ಮೇಲೆ ಆರೋಪ ಮಾಡ್ಕೊಂಡ. ಈಗ ಪುಣ್ಯ ಪಾಪಗಳನ್ನ ಮಾಡೋದು ಯಾವ್ದ್ರಿ? ಅಂತಃಕರಣ ಐತಿ. ಈಗ ನಾವು ಪುಣ್ಯ ಮಾಡಿದೀವಿ ಅಂದ್ರೆ ಏನ್ ಮಾಡ್ತೀವ್ರಿ? ನಾನ ಪುಣ್ಯ ಮಾಡ್ದಪ್ಪ ಅಂತ, ನಾನೇ ಏನ್ ಮಾಡ್ತೀರಿ? ದಾನ ಮಾಡಿದೆ, ನಾನು ಧರ್ಮ ಮಾಡಿದೆ ಅಂತೇಳಿ ನಾನು ಅಂತೇಳಿ ಈ ಪುಣ್ಯ ಪಾಪಗಳ ಧರ್ಮಗಳನ್ನು ಆತ್ಮನ ಮೇಲೆ ಆರೋಪ ಮಾಡ್ಕೊಂಡ. ಯಾವಾಗ? ಅಜ್ಞಾನ ಕಾಲದ. ಈಗೇನಾತ್ರಿ? ಗುರುಮುಖದಿಂದ ನಾವು ಈ ಪಂಚೀಕರಣವನ್ನು ನಾವು ತಿಳ್ಕೊಂಡಾಗ ಇವು ಆತ್ಮನ ಧರ್ಮ ಅಲ್ಲ, ಅಂತಃಕರಣದ ಧರ್ಮ. ಯಾವ್ರಿವ? ಪುಣ್ಯ ಪಾಪಗಳು ಅಂತಃಕರಣ ಧರ್ಮ ಅದಾವ. ಅಂದ್ರೆ ಮಾಡೋದು, ಉಣ್ಣೋದು, ನಗೋದು, ಅಳೋದು ಎಲ್ಲ ಅಂತಃಕರಣದ ಧರ್ಮ. ಆತ್ಮ ಮಾತ್ರ ಏನು ಮಾಡೋವಲ್ಲ. ಯಾಕಂದ್ರೆ ಅವನಲ್ಲಿ ಅವಯವಗಳೇ ಇಲ್ಲ. ಅವ ಹೆಂಗದನ್ರಿ? ನಿಷ್ಕ್ರಿಯನಾಗಿರುವುದರಿಂದ. ಹೆಂಗದನ್ರಿ? ನಿಷ್ಕ್ರಿಯದ. ನಾ ಮಾಡ್ತೀನಿ ಅಂತ ನಾನು ಮಾಡ್ತೀನಿ, ನಾನೇ ಮಾಡ್ತೀನಿ, ನಾನೇ ಉಣ್ತೀನಿ ಅಂದ್ರೆ ತಿಳ್ಕೊಂಬಿಡು, ನಿನಗೆ ಕರ್ತೃತ್ವ ಭೋಕ್ತೃತ್ವ ಭ್ರಾಂತಿ ಆಗೈತಿ. ಯಾಕ್ರಿ? ಮಾಡೋನು ನಾನೇ, ಉಣ್ಣೋನು ನಾನೇ ಅಂತ ಅಂದಿ ಅಂದ್ರೆ ನಿನ್ಗೆ ಭ್ರಾಂತಿ ಆಗೈತಪ್ಪ. ಅದನ್ನ ಏನು ಮಾಡೋ ಅಲ್ಲ ಅಂದಿ ಅಂದ್ರೆ ಭ್ರಾಂತಿ ಇಲ್ಲ. ಎರಡನೇ ಯಾವ್ದ್ರಿ? 76ನೇ ಪ್ರಶ್ನೆ. ಈ ಲೋಕ, ಯಹಲೋಕ, ಪರಲೋಕಗಳಲ್ಲಿ ಗಮನ ಆಗಮನಗಳು ನನ್ನ ಧರ್ಮ ಅಲ್ಲ. ಇಹಲೋಕ ಪರಲೋಕ ಗಮನ ಆಗಮನ ಮಾಡೋದು ಆತ್ಮನ ಧರ್ಮ ಅಲ್ಲ. ಆತ್ಮ ಧರ್ಮ ಅಲ್ಲ. ಮತ್ತೆ ಯಾವ ಧರ್ಮ ಇದು? ಲಿಂಗ ದೇಹದ ಧರ್ಮ ಐತಿ, ಸೂಕ್ಷ್ಮ ದೇಹದ ಧರ್ಮ ಐತಿ, ಅಂತಃಕರಣದ ಧರ್ಮ ಐತಿ. ಆತ್ಮನ ಧರ್ಮ ಅಲ್ಲ. ಆತ್ಮ ಗಮನ ಆಗಮನ ಮಾಡೋದಿಲ್ಲ. ಯಾಕಂದ್ರೆ ಪರಿಚ್ಛಿನ್ನ ವಸ್ತುವಿನಲ್ಲೇ ಗಮನ ಆಗಮನ ಸಂಭವಿಸ್ತಂದಾಗ ಹೇಳಿ ನಾನು. ಯಾಕ್ರಿ? ಪರಿಚ್ಛಿನ್ನ ವಸ್ತುವಿನಲ್ಲಿ ಗಮನ ಆಗಮನ ಬರ್ತದಪ್ಪ. ಪರಿಪೂರ್ಣವಾದ ವಸ್ತುವಿನಲ್ಲಿ ಅದು ಎಲ್ಲಿ ಗಮನ ಆಗುತ್ತೆ? ಇದ್ರಾಗ ನೀರು ಫುಲ್ ಇದ್ದು ಅಂದ್ರೆ ಕೆಳಗೆ ಮಾಡಿದ್ರು ಮ್ಯಾಲ ಮಾಡಿದ್ರು ಯಾಕ್ರಿ? ಅದಕ್ಕೇನು ಗೊತ್ತಾಗೋದಿಲ್ಲ. ಯಾಕಂದ್ರೆ ಪೂರ್ಣ ಐತದ. ಈಗ ಬರ್ರಿ, ಈಗ ಅಂತಃಕರಣವು ಪರಿಚ್ಛಿನ್ನವಾಗಿದೆ. ಅಂತಃಕರಣ ಅಂದ್ರೆ ಏನ್ರಿ? ಅಂತ ಅಂದ್ರೆ ಒಳಗೆ, ಕರಣ ಅಂದ್ರೆ ಸಾಧನ. ಅಂತ ಅಂದ್ರೆ ಒಳಗೆ, ಕರಣ ಅಂದ್ರೆ ಸಾಧನ. ಅಂದ್ರೆ ಶರೀರದ ಒಳಗಿದ್ದು ಜೀವನಿಗೆ ಜ್ಞಾನಕ್ಕೆ ಸಾಧನವಾದದ್ದೇ ಅಂತಃಕರಣ. ಯಾಕ್ರಿ? ಅಂತಃಕರಣ. ಮತ್ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆಗುವಂತ ಸ್ಥಳ ಯಾವ್ದ್ರಿ? ಎಲ್ಲಿ? ಅಂತಃಕರಣ. ಎಲ್ಲಕೈತ್ರಿ? ಅಹಂ ಬ್ರಹ್ಮಾಸ್ಮಿ ಜ್ಞಾನ ಅಂತಃಕರಣ ಆಕೈತಿ. ಯಾಕ? ಅದುವೇ ಸಾಧನ. ಸಾಧ್ಯ ಯಾವುದು? ಜ್ಞಾನನು ಸಾಧನ, ಈ ಅಂತಃಕರಣ ಸಾಧನ. ಅಂತಃಕರಣವು ಪರಿಚ್ಛಿನ್ನವಾಗಿದೆ. ಅಂತಃಕರಣ ಹೆಂಗೈತಿ? ಅಂದ್ರೆ ಲಿಂಗದಿ ಹೆಂಗೈತಿ? ಪರಿಚ್ಛಿನ್ನ ಐತಿ. ಅಂದ್ರೆ ಒಂದು ಸ್ಥಳದಲ್ಲಿ ಇದ್ದು ಇನ್ನೊಂದು ಸ್ಥಳದಲ್ಲಿ ಇರದೇ ಇರತಕ್ಕಂಥದ್ದು ಯಾವುದು? ಪರಿಚ್ಛಿನ್ನ. ಹೇಳ್ರಿ ನಾನು, ಒಂದು ಸ್ಥಳದಲ್ಲಿ ಇದ್ದುಕೊಂಡು ಇನ್ನೊಂದು ಸ್ಥಳದಲ್ಲಿ ಇರದೇ ಇರತಕ್ಕಂಥದ್ದು ಪರಿಚ್ಛಿನ್ನ. ಈ ದೇಹ ಹೆಂಗೈತಿ? ಪರಿಚ್ಛಿನ್ನ ಐತಿ. ಯಾಕೆ? ಇಲ್ಲೇ ಐತಿ. ಒಂದು ಸ್ಥಳದಾಗ ಐತಿ, ಅಲ್ಲೇ ಐತನಂದ್ರ ಇಲ್ಲ. ಅದಕ್ಕೆ ಈ ದೇಹ ಹೆಂಗೈತಿ? ಪರಿಚ್ಛಿನ್ನ ಐತಿ. ಅವ್ರ ಆತ್ಮ ಇಲ್ಲೂ ಅದಾನ, ಒಳಗೂ ಅದಾನ, ಹೊರಗೂ ಅದಾನ, ಸರ್ವ ವ್ಯಾಪಿ. ಅಂತಃಕರಣವು ಪರಿಚ್ಛಿನ್ನವಾಗಿದೆ. ಯಾಕಂದ್ರೆ ಅಂತಃಕರಣ ಹೆಂಗೈತಿದೆ? ಪರಿಚ್ಛಿನ್ನ ಐತಿ. ಅದಕ್ಕೆ ಪ್ರಾರಬ್ಧ ಕರ್ಮದ ಬಲದಿಂದ ಗಮನ ಆಗಮನಗಳು ಸಂಭವಿಸುತ್ತವೆ. ಅಂತಃಕರಣ ಹೆಂಗೈತಿದೆ? ಪರಿಚ್ಛಿನ್ನ ಐತಿ. ಮತ್ತೆ ಇದು ಪರಿಚ್ಛಿನ್ನ ಐತಿ ಅಂದ್ಮೇಲೆ ಇದು ಗಮನ ಆಗಮನಗಳು ಯಾವ ರೀತಿ ಆಗ್ತಾವಪ್ಪ ಅಂದ್ರೆ ಪ್ರಾರಬ್ಧ ಕರ್ಮದ
ಬಲದ ಮೂಲಕವಾಗಿ ಪ್ರಾರಬ್ಧ ಕರ್ಮದ ಬಲದಿಂದ ಈ ಲಿಂಗ ದೇಹ ಏನ್ ಮಾಡ್ತೀರಿ ಗಮನ ಆಗಮನ ಮಾಡ್ತೈತಿ. ಅಂದ್ರೆ ಸ್ವರ್ಗ ಲೋಕಕ್ಕೆ ಹೋಗ್ತೈತಿ, ಅಲ್ಲಿ ಪುಣ್ಯವನ್ನು ಅನುಭವ ಮಾಡ್ತದ, ಆಮೇಲೆ ಮತ್ತೆ ಇಲ್ಲಿ ಬರ್ತೈತಿ. ಪಾಪ ಮಾಡಿದ್ದ ಅಂದ್ರೆ ಪಾಪ ಮಾಡಿ ಹೋಗ್ತಾನ್ರಿ ಅವ ನರಕಕ್ಕೆ ಹೋಗ್ತಾನ, ಅಲ್ಲಿ ಪಾಪವನ್ನು ಅನುಭವಿಸಿ ಮತ್ತೆ ಹುಟ್ಟಿ ಬರ್ತಾನ್ರಿ. ಆದ್ರೆ ಏನಾಗಿ ಹುಟ್ಟಿ ಬರ್ತಾನೆ ಗೊತ್ತಿಲ್ಲ, ಅದು ಹುಟ್ಟಿ ಬರೋದು ಮಾತ್ರ ನಿಶ್ಚಿತ. ಯಾಕ್ರಿ ಅವ ಏನ ಪಶು ಪಕ್ಷಿ ಗಿಡ ಮರ ಕ್ರಿಮಿ ಕೀಟ ಹುಟ್ಟಿ ಬರ್ತಾನೋ, ಏನು ಮತ್ತೆ ಮಾನವ ಜನ್ಮ ತಾಳಿ ಬರ್ತಾನೋ ಗೊತ್ತಿಲ್ಲ. ಆದ್ರೆ ಮಾನವ ಜನ್ಮ ತಾಳಿ ಬರ್ಬೇಕಾದ್ರೆ ಪುಣ್ಯ ಪಾಪ ಎರಡು ಸಮನಾಗಿರ್ಬೇಕು. ಹೆಂಗಿರ್ಬೇಕ್ರಿ? ಪುಣ್ಯ ಪಾಪ ಎರಡು ಈಕ್ವಲ್ ಆಗಿದ್ರೆ ಮಾತ್ರ ಈ ಮಾನವ ಜನ್ಮ. ಮತ್ತು ಪುಣ್ಯ ಬಾಳಿತಪ್ಪ ಅಂದ್ರೆ ದೇವತಾ ಜನ್ಮ, ಮತ್ತು ಪಾಪ ಬಾಳಿತ್ತಂದ್ರೆ ಪಾಪ ಅನ್ನೋ ಗುಣದಿಂದ ಗಿಡ ಮರ ಕ್ರಿಮಿಕೀಟ. ಈಗ ಇದ ಲಿಂಗದೇಹ ಪರಿಚಿನ್ನ ಐತಿ. ಮತ್ತೆ ಈ ಪರಿಚಿನ್ನವಾದ ವಸ್ತು ಗಮನ ಆಗಮನ ಹೆಂಗ್ ಮಾಡ್ತಂದ್ರೆ ಪ್ರಾರಬ್ಧ ಕರ್ಮದ ಬಲದಿಂದ ಗಮನ ಆಗಮನಗಳು ಮಾಡ್ತೈತಿ. ಅದು ಪ್ರಾರಬ್ಧ ಕರ್ಮ ಅಂದ್ರೆ ಹೆಂಗಿರಿದೆ ಈಶ್ವರನ ಸಂಕಲ್ಪದ ಮೇರೆಗೆ. ಅದು ಕೂಡ ಪ್ರಾರಬ್ಧ ಕರ್ಮ. ಅವ ಸ್ವರ್ಗಲೋಕಕ್ಕಾಗಲಿ ಆಮೇಲೆ ನರಕಕ್ಕಾಗಲಿ ಹೋಗ್ಬೇಕಾದ್ರೆ ಈಶ್ವರನ ಸಂಕಲ್ಪ ಬೇಕ್ರಿ. ಅಲ್ಲಿ ಈಶ್ವರನ ಸಂಕಲ್ಪದ ಮೇರೆಗೆ ಪ್ರಾರಬ್ಧ ಕರ್ಮದ ಅನುಸಾರವಾಗಿ ಈ ಲಿಂಗ ದೇಹವು ಪುಣ್ಯ ಪಾಪಗಳ ಕರ್ಮವನ್ನು ಅನುಭವ ಮಾಡ್ತಿರ್ತದೆ. ಅದು ಗಮನ ಮಾಡ್ತೈತಿ. ಅರ್ಥಾತ್ರಿ ಈಶ್ವರನ ಸಂಕಲ್ಪದ ಮೇರೆಗೆ ಪ್ರಾರಬ್ಧ ಕರ್ಮದ ಅನುಸಾರವಾಗಿ ಈ ಲಿಂಗ ದೇಹವು ಪುಣ್ಯ ಪಾಪಗಳ ಗಮನ ಆಗಮನಗಳು ಮಾಡ್ತೈತಿ. ಹಂಗ ಮಾಡಕ್ ಬರೋದಿಲ್ಲ. ಇದಕ್ಕ ಈಶ್ವರ ಸಂಕಲ್ಪ ಬೇಕ್ರಿ. ಅಲ್ಲಿ ಈಶ್ವರ ಸಂಕಲ್ಪ ಇದ್ರೆ ಮಾತ್ರ ಅವ ಸ್ವರ್ಗಕ್ಕರ ಹೋಗ್ಬೋದು, ನರಕಕ್ಕರ ಹೋಗ್ಬೋದು. ಮತ್ತೆ ಸಂಕಲ್ಪ ಇಲ್ಲ ಅಂದ್ರೆ ಲಿಂಗ ದೇಹವು ಪರಿಚ್ಛಿನ್ನವಾಗಿದೆ. ಅದಕ್ಕೆ ಪ್ರಾರಬ್ಧ ಕರ್ಮದ ಬಲದಿಂದ ಗಮನ ಆಗಮನಗಳು ಸಂಭವಿಸುತ್ತವೆ. ನಾನು ಆಕಾಶದಂತೆ ವ್ಯಾಪಕ. ಯಾಕಂದ್ರೆ ಈ ಲಿಂಗ ದೇಹ ಹೆಂಗೈತ್ರಿದ ಪರಿಚ್ಛಿನ್ನ ಐತಿ. ಇದರಲ್ಲಿ ಗಮನ ಆಗಮನಗಳು ಸಂಭವಿಸುತ್ತವೆ. ಆದ್ರೆ ಆತ್ಮ ಸ್ವರೂಪನಾದ ನಾನು ಆಕಾಶದಂತೆ ವ್ಯಾಪಕ. ಆಕಾಶ ಎಲ್ಲಿಲ್ರಿ? ಆಕಾಶ ಎಲ್ಲ ಕಡೆ ಆಕಾಶ ಐತಿ. ಯಾಕಂದ್ರೆ 4 ಭೂತಗಳಿಗೆ ಅವಕಾಶ ಕೊಟ್ಟಿದ್ದೇ ಆಕಾಶ. 4 ಭೂತಗಳಿಗೆ ಇರಾಕ ಅವಕಾಶ ಕೊಟ್ಟಿದ್ದೇ ಆಕಾಶ. ಅಂದ್ಮೇಲೆ ಆಕಾಶ ಎಲ್ಲಿತ್ತಪ್ಪ? ಎಲ್ಲ ಕಡೆ ಆಕಾಶ ಐತಿ. ಆದ್ರೆ ಗಾಳಿ ಹೆಂಗೈತಪ್ಪ ಅಂದ್ರೆ ಒಂದ್ ಕಡೆ ಐತಿ, ಒಂದ್ ಕಡೆ ಇಲ್ಲ. ಹೆಂಗೈತ್ರಿ? ವಾಯು ಒಂದ್ ಸ್ಥಾನದಾಗ ಐತಿ, ಒಂದ್ ಸ್ಥಾನದಾಗ ಇಲ್ಲ. ಆದ್ರೆ ಆಕಾಶ ಹಂಗಲ್ಲ, ಎಲ್ಲ ಕಡೆ ಆಕಾಶ ಐತಿ. ಆ ಆಕಾಶದಂತೆ ಆತ್ಮ ಹೆಂಗದೇನ್ರಿ? ವ್ಯಾಪಕ. ವ್ಯಾಪಕ ಅಂದ್ರೆ ಏನ್ರಿ? ವ್ಯಾಪಕ ಲಕ್ಷಣ ಮಾಡಿರೋದಕ್ಕ ಲಕ್ಷಣ ಮಾಡಿರೋದಕ್ಕ ದೇಶ ಕಾಲ ವಸ್ತು ಪರಿಚ್ಛೇದ ರಹಿತ ವ್ಯಾಪಕತ್ವ. ದೇಶ ಕಾಲ ವಸ್ತು ತ್ರಿವಿಧ ಪರಿಚ್ಛೇದ ರಹಿತತ್ವ ವ್ಯಾಪಕತ್ವ ಲಕ್ಷಣ ಏನ್ರದ? ದೇಶ ಕಾಲ ವಸ್ತು ತ್ರಿವಿಧ ಪರಿಚ್ಛೇದ ರಹಿತತ್ವ ವ್ಯಾಪಕತ್ವ. ದೇಶ ಅಂದ್ರೇನ್ರಿ? ಜಾಗೆ, ಸ್ಥಳ. ದೇಶ ಅಂದ್ರೇನ್ರಿ? ಸ್ಥಳ. ಕಾಲ ಅಂದ್ರೇನು? ಸಮಯ, ಟೈಮ್. ಆಮೇಲೆ ವಸ್ತು ಅಂದ್ರೆ ಘಟಪಟಾದಿ ವಸ್ತುಗಳು. ಆದ್ರ ಆತ್ಮ ಹೆಂಗದನ್ರಿ? ದೇಶದಿಂದ ಪರಿಚ್ಛಿನ್ನ ಇಲ್ಲ, ಕಾಲದಿಂದಲೂ ಪರಿಚ್ಛಿನ್ನ ಇಲ್ಲ, ವಸ್ತುವಿನಿಂದಲೂ ಪರಿಚ್ಛಿನ್ನ ಇಲ್ಲ. ದೇಶದಿಂದ ಯಾಕೆ ಪರಿಚ್ಛಿನ್ನ ಇಲ್ಲ? ದೇಶದಿಂದ ಜಾಗೆಯಿಂದ ಯಾಕೆ ಪರಿಚ್ಛಿನ್ನ ಇಲ್ಲ ಅಂದ್ರೆ ಆತ್ಮ ಎಲ್ಲ ಕಡೆ ವ್ಯಾಪಕನ ಪೂರ್ಣನಾಗಿರುವುದರಿಂದ. ಆತ್ಮ ಹೆಂಗದನ್ರಿ? ಪೂರ್ಣನಾಗಿರುವುದರಿಂದ ದೇಶ ಪರಿಚ್ಛಿನ್ನ ಇಲ್ಲ. ಈ ಶರೀರ ದೇಶ ಪರಿಚ್ಛಿನ್ನ ಐತಿ. ಇಲ್ಲ ಐತಿ, ಹೊರಗಡೆ ಇಲ್ಲ. ಅಲ್ಲಿದ್ದಾಗ ಇಲ್ಲಿರೋದಿಲ್ಲ, ಇಲ್ಲಿದ್ದಾಗ ಅಲ್ಲಿರೋದಿಲ್ಲ. ಅದು ಆತ್ಮ ಎಲ್ಲ ಕಡೆ ಬಾ. ಆದ್ದರಿಂದ ದೇಶ ಪರಿಚ್ಛೇದ ರಹಿತನಾಗಿರುವುದು ಅಂದ್ರೆ ಯಾಕಂದ್ರೆ ಪೂರ್ಣನಾಗಿರುವುದರಿಂದ, ಆತ್ಮ ಪೂರ್ಣನಾಗಿರುವುದರಿಂದ ದೇಶ ಪರಿಚ್ಛಿನ್ನ ಹೇಳಕ್ ಬರೋದಿಲ್ಲ. ಮತ್ತೆ ದೇಶದಿಂದ ಯಾವ್ದೈತಪ್ಪ ಪರಿಚ್ಛಿನ್ನ ಅಂದ್ರೆ ಈ ದೇಹ ಐತಿ. ಯಾವ್ದ್ರಿ? ಈ ದೇಶದಿಂದ
ಪರಿಚಿನ್ನ ಐತಿ, ಒಂದು ಸ್ಥಳದಾಗ ಐತಿ, ಇದ ಒಂದು ಜಾಗದಾಗ ಐತಿ, ಒಂದು ಜಾಗದಾಗ ಇಲ್ಲ. ಆದ್ರೆ ಆತ್ಮ ಎಲ್ಲ ಕಡೆ ದೇಶದಿಂದ ಪರಿಚಿನ್ನ ಹೇಳಕ್ ಬರೋದಿಲ್ಲ. ಇನ್ನು ಕಾಲದಿಂದ ಹೇಳ್ರಲ್ಲ ಅಂದ್ರೆ ಸಮಯದಿಂದ ಪರಿಚಿನ್ನ ಆಗ್ತಾನೇನು ಅಂದ್ರೆ ಸಮಯನೂ ಇಲ್ಲಪ್ಪ. ಭೂತ ಕಾಲದಾಗ ಹೋದಾನ, ವರ್ತಮಾನ ಕಾಲದಾಗ ಹೋದಾನ, ಭಾವಿ ಕಾಲದಾಗ. ಆದ್ರೆ ಇದಕ್ಕೆ ಒಂದು ಡೇಟಾ ಬರ್ತೈತ್ರಿ. ಇದು 86ದಾಗ ಹುಟ್ಟೈತಿ, 85ರಾಗಿದ್ರದ ಸಮಯದಿಂದ ಪರಿಚಿನ್ನ ಆತ್ರಿದ. ಇದು 85ನೇ ಇಸ್ವಿ, ಇದು 86ನೇ ಇದು ಹುಟ್ಟೈತಿ. ಅದ್ರ 85ರಾಗ ಅವಾಗಿದ್ದು ಸಮಯದ ಅಭಾವಿತ್ತು, ಅವಾಗಿದ್ದ ಇರ್ಲಿಲ್ಲ ಅವಾಗ. ಇನ್ನು ಮುಂದೆ ಒಂದು 10-20 ವರ್ಷ ಹೋದ್ಮೇಲೆ ಆದ್ಮೇಲೆ ಈ ದೇಶದಿಂದನೂ ಪರಿಚಿನ್ನ ಐತಿ, ಕಾಲದಿಂದನೂ ಪರಿಚಿನ್ನ ಐತಿ. ಅದ್ ಆತ್ಮ ಹೆಂಗದನ್ರಿ? 3 ಕಾಲದಾಗ ಅದ. ಭೂತ ಕಾಲದಾಗ ಅದಾನ, ವರ್ತಮಾನ ಕಾಲದಾಗ ಅದಾನ, ಭಾವಿ ಕಾಲದಾಗ ಅದ. ಆದ್ರೆ ದೇಹ ಇದೆ ಇಲ್ಲ. ಈ ದೇಹ ಹೆಂಗೈತ್ರಿ? ಇದೆ ಸಮಯದಿಂದ ಪರಿಚಿನ್ನ ಐತಿ. ಯಾಕಂದ್ರೆ ನಿತ್ಯನಾಗಿರುವುದರಿಂದ. ಕಾಲದಿಂದ ಯಾಕೆ ಪರಿಚಿನ್ನ ಇಲ್ಲ ಅಂದ್ರೆ ನಿತ್ಯನಾಗಿ, ಅಂದ್ರೆ ಪ್ರಾಗಭಾವಕ್ಕೂ ಪ್ರಧ್ವಂಸ ಭಾವಕ್ಕೂ ಯಾವುದು ಅಪ್ರತಿಯೋಗಿ ಆಗಿರುವುದೋ ಅದಕ್ಕೇನನ್ಬೇಕ್ರಿ? ನಿತ್ಯ. ಕಾಲದಿಂದನೂ ಇವ ಪರಿಚಿನ್ನ ಆಗಕ್ಕೆ ಬರೋದಿಲ್ಲ. ಅಲ್ಲ, ಯಾವ ಪ್ರಾಗಭಾವ ಪ್ರಧ್ವಂಸ ಭಾವ ಅಪ್ರತಿಯೋಗಿತ್ವ ನಿತ್ಯ. ಕಾಲದಿಂದ ಯಾಕೆ ಅಂತ ಉಳ್ಳವಲ್ಲ ಅಂದ್ರೆ, ಕಾಲದಿಂದ ಯಾಕೆ ಪರಿಚಿನ್ನ ಅಲ್ಲ ಅಂದ್ರೆ ನಿತ್ಯನಾಗಿರೋದರಿಂದ. ಗೊತ್ತಾದ್ರೆ ಇನ್ನು ವಸ್ತುವಿನಿಂದ ಅವ ಪರಿಚಿನ್ನ ಆಗ್ತಾನೇನು ಅಂದ್ರೆ ಆಗಕ್ಕೆ ಬರೋದಿಲ್ಲ. ಯಾಕಂದ್ರೆ ಸರ್ವ ವಸ್ತುಗಳಿಗೆ ಆಧಾರ ಅಧಿಷ್ಠಾನ ಆತ್ಮನಾಗಿದ್ದಾನೆ. ಹೆಂಗದನ್ರಿ? ಆತ್ಮ ಸರ್ವ ಪದಾರ್ಥಗಳಿಗೆ ಆಧಾರ ಅಧಿಷ್ಠಾನನಾಗಿರುವುದರಿಂದ ವಸ್ತು ಪರಿಚಿನ್ನ ಇಲ್ಲ. ಆದ್ರೆ ಈಗ ಎಲ್ಲದಾಗ ಆತ್ಮ ಬರುದಿಲ್ಲ. ಕಲ್ಲಾಗೋದಾನ, ಕಂಬದಾಗೋದಾನ, ಮರದಾಗೋದಾನ, ನಿಂದಲ್ಲೇ ಹೋದಾನ. ಎಲ್ಲದರಾಗೂ ಆತ್ಮಗದನ್ರಿ ಅಸ್ಥಿ ಭಾತಿ ಪ್ರಿಯ ರೂಪದಿಂದ ಅದಾನ. ಆದ್ರೆ ನಾಮ ರೂಪಗಳು ಬದಲದಾವ. ಅಸ್ಥಿ ಭಾತಿ ಪ್ರಿಯ ರೂಪದಿಂದ ಅಂದಮೇಲೆ ದೇಶದಿಂದನೂ ಪರಿಚಿನ್ನ ಅಲ್ಲ, ಕಾಲದಿಂದಲೂ ಪರಿಚಿನ್ನ ಅಲ್ಲ, ವಸ್ತುವಿನಿಂದಲೂ ಪರಿಚಿನ್ನ. ಅಂದಮೇಲೆ ದೇಶ ಕಾಲ ವಸ್ತು ತ್ರಿವಿಧ ಪರಿಚ್ಛೇದ ರಹಿತನಾಗಿರೋದ್ರಿಂದ ವ್ಯಾಪಕ. ಗೊತ್ತಾತ್ರಿ? ಅಂತಃಕರಣವು ಪರಿಚಿನ್ನವಾಗಿದೆ. ಅದಕ್ಕೆ ಪ್ರಾರಬ್ಧ ಕರ್ಮದ ಬಲದಿಂದ ಗಮನ ಆಗಮನಗಳು ಸಂಭವಿಸುತ್ತವೆ. ನಾನು ಆತ್ಮಸ್ವರೂಪನಾದ ನಾನು ಆಕಾಶದಂತೆ ವ್ಯಾಪಕನಾಗಿರುತ್ತೇನೆ. ಆದ್ದರಿಂದ ಗಮನ ಆಗಮನಗಳು ಆತ್ಮನ ಅಂದ್ರೆ ನನ್ನ ಧರ್ಮವು ಅಲ್ಲ. ಯಾಕಂದ್ರೆ ನಾನು ಎಲ್ಲ ಕಡೆ ಆಕಾಶದಂತೆ ವ್ಯಾಪಕನಾಗಿರುವುದರಿಂದ. ಇನ್ನು 77ನೇ ಪ್ರಶ್ನೆ ಸಿಕ್ಕೈತ್ರಿ. ಈಗ 3 ವೃತ್ತಿಗಳು ನಾನೂ ಅಲ್ಲ ನನಗೂ ಅಲ್ಲ. ಯಾವ್ರಿ 3 ವೃತ್ತಿಗಳು? ಸಾತ್ವಿಕ ವೃತ್ತಿ, ರಾಜಸ ವೃತ್ತಿ, ತಾಮಸ ವೃತ್ತಿ. ಸಾತ್ವಿಕ ವೃತ್ತಿ ಯಾವ್ರಿ? ದಾನ, ಧರ್ಮ, ಪರೋಪಕಾರ, ಪೂಜೆ, ಪುನಸ್ಕಾರ, ಮಹಾತ್ಮರ ಸೇವೆ, ದರ್ಶನ, ಇವೆಲ್ಲ ಏನ್ರಿ? ಸಾತ್ವಿಕ ವೃತ್ತಿಗಳು. ಇನ್ನು ಕಾಮ ಕ್ರೋಧಾದಿಗಳು ರಾಜಸ ವೃತ್ತಿಗಳು. ಆಮೇಲೆ ತಾಮಸ ವೃತ್ತಿಗಳು ನಿದ್ರಾ, ಆಮೇಲೆ ಆಲಸ್ಯ, ಪ್ರಮಾದ. ಇವು 3 ವೃತ್ತಿಗಳು. ಇವು ನಾನೂ ಅಲ್ಲ ನನಗೂ ಅಲ್ಲ. ಯಾಕಂದ್ರೆ ನಾನು ನಿರ್ಗುಣನಾಗಿರುವುದರಿಂದ. ಆತ್ಮಸ್ವರೂಪನಾದ ನಾಯಕದೇನ್ರಿ ನಿರ್ಗುಣಗಳು. ದೃಷ್ಟಾಂತ ಮೊದಲ ಸಿದ್ಧಾಂತ. ದೃಷ್ಟಾಂತ ಅಂದ್ರೆ ಏನ್ರಿ? ಉಭಯ ಪಕ್ಷ ಸಮ್ಮತೋ ದೃಷ್ಟಾಂತ. ಉಭಯ ಪಕ್ಷ ಸಮ್ಮತೋ ದೃಷ್ಟಾಂತ ಅಂದ್ರೆ ಹೇಳುವವರಿಗೂ ಕೇಳುವವರಿಗೂ ಒಪ್ಪಿಗೆ ಇರಬೇಕು. ಮತ್ತೊಂದು ದೃಷ್ಟಾಂತ ಅದದು ಬೇರೆ. ಇದು ಯಾವ್ದು? ಅದು ದೃಷ್ಟಾಂತವೇ. ಅದ್ರ ಲಕ್ಷಣ ಅವರೇ ಮಾಡ್ಯಾರ ಅಂದ್ರಲ್ಲಿ ವಾದಿ ಪ್ರತಿವಾದಿ ಕಾ ಜಹಾ ವಿವಾದ ನ ಹುವೆ. ವಾದಿ प्रतिवादी का जहां विवाद न हुए किंतु दोनों के निर्णीतार्थ जहां हुए सो दृष्टांत. ದೃಷ್ಟಾಂತ ಕೊಡುವುದರಿಂದ ವಾದಿ ಪ್ರತಿವಾದಿ ಏನಾಗಬೇಕ್ರಿ? ವಿವಾದ ನಿಲ್ಬೇಕ.
ನಿಂತೇನಾಗ್ಬೇಕ್ರಿ, ಪ್ರತಿವಾದಿ ಏನಾಗ್ಬೇಕು, ಹೌದಲ್ಲ ಗುರು ಹೇಳಿದ್ದು ಕರೆಕ್ಟ್ ಐತಿ ಇದು, ಅದಕ್ಕೆ ಏನಾಗ್ಬೇಕ್ರಿ ದೃಷ್ಟಾಂತ, ಉಭಯ ಪಕ್ಷ ಸಮ್ಮತೋ ದೃಷ್ಟಾಂತ. ದೃಷ್ಟಾಂತ ಹೇಗೆಂದರೆ ಸಿಕ್ಕೈತ್ರಿ. 77ನೇ ಪ್ರಶ್ನೆ, ಸಾತ್ವಿಕ ರಾಜಸ ತಾಮಸ ವೃತ್ತಿಗಳು ನಾನು ಅಲ್ಲ ನನೂ ಅಲ್ಲ ಅಂತ ಹೆಂಗ್ ತಿಳಿಬೇಕಪ್ಪ ನಾನು ಅಂತಂದ್ರ, ದೃಷ್ಟಾಂತ ಹೇಗೆಂದರೆ ಯಾವುದಾದರೂ ಒಂದು ಮಹಲಿನಲ್ಲಿ ಒಂದು ದೊಡ್ಡದೇನೈತ್ರಿ ಅರಮನೆ ಐತಿ, ಒಂದು ಎರಡು ಅಂತಸ್ತಿನ ಅರಮನೆ ಐತಿ. ಮಹಲಿನಲ್ಲಿ ಕೂತಿರುವ ರಾಜನ ವಿನೋದಾರ್ಥವಾಗಿ ಯಾವನಾದರೂ ಒಬ್ಬ ಕಾರ್ಯಗಾರನು ಕಾರಂಜಿಯನ್ನು ಮಾಡಿದ್ದಾನೆ. ಏನ್ ಮಾಡೇನ್ರಿ, ಒಂದು ಎರಡು ಅಂತಸ್ತಿನ ಒಂದು ಅರಮನೆ ಐತಿ. ಆ ಅರಮನೆಯಲ್ಲಿ ಏನ್ ಮಾಡೇನ್ರಿ, ರಾಜ ಕುಂತಾನ. ಎಲ್ಲಿ ಕುಂತಾನ್ರಿ, ಎರಡು ಅಂತಸ್ತಿನ ಮಡಿಯ ಮೇಲೆ ರಾಜ ಕುಂತಾನ. ಆ ರಾಜನನ್ನು ಸಂತೋಷ ಪಡಿಸುವುದಕ್ಕೋಸ್ಕರ ಒಬ್ಬ ಏನ್ ಮಾಡೇನ್ರಿ, ಕಾರ್ಯಗಾರನು ಅಂದ್ರೆ ಕೆಲಸ ಮಾಡೋ ಏನ್ ಮಾಡೇನ್ರಿ, ಒಂದು ಕಾರಂಜಿಯನ್ನು ತಯಾರು ಮಾಡಿದ. ಏನ್ ಮಾಡಿದ್ರಿ, ಒಬ್ಬ ಕಾರ್ಯಗಾರ ಅಂದ್ರೆ ಕೆಲಸಗಾರನು ಒಂದು ಕಾರಂಜಿಯನ್ನು ಏನ್ ಮಾಡಿದ. ಆ ಕಾರಂಜಿ ತಯಾರು ಮಾಡ್ದವ. ಕಾರಂಜಿ ತಯಾರು ಮಾಡಿ ಮಾಡಿದ, ಅದಕ್ಕೆ 3 ಇದು ಕೊಟ್ಟ, ರಂಧ್ರಗಳು ಕೊಟ್ಟ. 3 ರಂಧ್ರಗಳನ್ನು ಕೊಟ್ಟು ಅದನ್ನ ಏನ್ ಮಾಡ್ದ, ಪ್ಯಾಕ್ ಮಾಡಿಬಿಟ್ಟವ. ಏನ್ ಮಾಡಿದ್ರಿ, ಮುಚ್ಚಿದ ಅದನ್ನು. ಆ ಕಾರಂಜಿಯ ಬಿರಿಟನ್ನು ತೆಗೆದಿದ್ದರಿಂದ ಜಲದ 3 ದಾರಿಗಳು ಓಡುತ್ತವೆ. ಏನ್ ಮಾಡಿದಾರೆ, ರಾಜನ ಸಂತೋಷ ಪಡಿಸುವುದಕ್ಕೋಸ್ಕರ ಆ ಕಾರ್ಯ ಮಾಡಿದ, ಕಾರಂಜಿಯನ್ನ ಮಾಡಿ ಏನ್ ಮಾಡ್ದ, 3 ರಂಧ್ರ ಕೊಟ್ಟ. 3 ರಂಧ್ರಗಳು ಕೊಟ್ಟು 3 ಏನ್ ಮಾಡ್ದವ, ಬಾಯಿ ಬಂದ್ ಮಾಡಿ ಏನ್ ಮಾಡ್ದಾರೆ, ಅಲ್ಲಿ ಮಿಷಿನ್ ಚಾಲು ಮಾಡ್ದ. ವಾಲ್ ಚಾಲು ಮಾಡಿದ್ಮೇಲೆ ಅವ 3 ಕ್ಯಾಪ್ ತೆಗದ. ಆ 3 ರಂಧ್ರಗಳ ಮೂಲಕವಾಗಿ ಧಾರಾಕಾರವಾಗಿ ನೀರು ಹೊರಗೆ ಬಂತು. ಆ ಕಾರಂಜಿಯ ಬೇಟನ್ನು ತೆಗೆದರಿಂದ ಜಲದ 3 ದಾರಿಗಳು ಓಡುತ್ತವೆ. ಆ 3 ದಾರಿಗಳ ಒಳಗೆ ಪ್ರವಾಹ ರೂಪದಿಂದ ಅನಂತ ಧಾರೆಗಳು ಓಡುತ್ತವೆ. ಆ ಮೂರು ಏನು ಇದ್ವಲ್ರಿ ರಂಧ್ರ ಮೂಲಕವಾಗಿ ಅದ್ರ ಅನಂತವಾಗಿ ಅಂದ್ರೆ ಒಂದಕ್ಕೊಂದು ನೀರು ಬಡ್ದ ಅನಂತ ಛಿದ್ರಗಳಾಗಿ ನೀರು ಅದು ಹೊರಗೆ ಬಂದು. ಯಾವಾಗ ಆ ಬೇಟನ್ನು ಮುಚ್ಚುತ್ತಾನೆಯೋ, ಯಾವಾಗ ಅದನ್ನು ವಾಲ್ ಬಂದ್ ಮಾಡದ ಅಂತಂದ್ರೆ ಅವೇನಾಗ್ತದೆ, ಆಗ ಆ 3 ದಾರಿಗಳು ನಿಂತು ಹೋಗಿ ಒಬ್ಬನಾದ ರಾಜನೇ ಬಾಕಿ ಉಳಿಯುತ್ತಾನೆ. ದುಷ್ಟಂತ ಅರ್ಥ ಆತ್ರಿ. ಒಬ್ಬ ಏನ್ ಮಾಡ್ದ, ಒಬ್ಬ ಯಾರಂತಸ್ತಿನ ಬಿಲ್ಡಿಂಗ್ ಮೇಲೆ ಒಬ್ಬ ರಾಜ ಕುಂತಿದ್ದ. ಆ ರಾಜನ ಸಂತೋಷ ಪಡಿಸುವುದಕ್ಕೋಸ್ಕರ ಈ ಕಾರ್ಯಗಾರ ಅಂದ್ರೆ ಏನ್ರಿ, ಈ ಕೆಲಸ ಮಾಡುವ ಏನ್ ಮಾಡ್ದ, ಒಂದು ಕಾರಂಜಿನ ತಯಾರು ಮಾಡಿ ಅದಕ್ಕೆ 3 ರಂಧ್ರಗಳು ಮಾಡಿದ. 3 ರಂಧ್ರಗಳು ಮಾಡಿದ. ಆಮೇಲೆ ಏನ್ ಮಾಡ್ದ, ಅಲ್ಲಿ ವಾಲ್ ಚಾಲು ಮಾಡ್ದ. ಅಲ್ಲಿ ಮಷಿನ್ ಚಾಲು ಮಾಡಿದ್ಮೇಲೆ ಆ 3 ರಂಧ್ರಗಳ ಮೂಲಕವಾಗಿ ನೀರಿನತ್ತ ಹೊರಗೆ ಬಂತ. ಆಮೇಲೆ ಏನಾದ್ರು ಒಂದಕ್ಕೊಂದು ಬಡದ ಅನಂತ ನೀರಿನದು ಹೊರಗೆ ಬಂದು. ಆಮೇಲೆ ಏನ್ ಮಾಡ್ದವ, ಅದನ್ನ ಕರೆಂಟ್ ಆಫ್ ಮಾಡಿದವ, ಇಲ್ಲ ವಾಲ ಬಂದ್ ಮಾಡಿದ್ಮ್ಯಾಗ ಅದು ನಿಂತು ಹೋದ್ಮ್ಯಾಗ ಏನಂತಲ್ಲಿ ರಾಜ ಒಬ್ಬನೇ ಬಾಕಿ ಉಳಿದ. ಇನ್ನು ಅದರಂತೆ ಸಿದ್ಧಾಂತ ಏನೈತಿ ನಾವು ನೋಡೋದು ಟೈಮ್ ಆಗೈತಿ. ಸಿದ್ಧಾಂತ ಈಗ ದೃಷ್ಟಾಂತ ಸಾಕೀಗ, ನಾಳೆ ಇದರದ ಸಿದ್ಧಾಂತವನ್ನು. ಸದ್ಗುರುನಾಥ್ ಮಹಾರಾಜ್ ಕಿ ಜೈ.